was a privilege for me to be with all of you this Lord's Day morning. ಕರ್ತನ ದಿವಸದಂದು ನಿಮ್ಮೆಲ್ಲರೊಂದಿಗೆ ಇರುವಂತದ್ದು ನನ್ನ ಭಾಗ್ಯವೆಂದು ಎಣಿಸುತ್ತೇನೆ. We were worshiping the Lord and proclaiming His death by partaking in the Lord's Supper. ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳುವ ಮೂಲಕವಾಗಿ ಕರ್ತನ ಮರಣವನ್ನ ಪ್ರಸಿದ್ಧಿಪಡಿಸುವವರಾಗಿ ಆತನನ್ನು ನಾವು ಆರಾಧಿಸಿದೆವು. Now as we wait upon the Lord for His word, pray the Lord bless us and help us. ನಾವು ಕರ್ತನ ವಾಕ್ಯದಿಂದ ಕೇಳಲು ಕಾಯುತ್ತಾ ಕುಳಿತಿರುವಂತಹ ಸಮಯದಲ್ಲಿ ಕರ್ತನು ಬೇಕಾದಂತಹ ಆಶೀರ್ವಾದವನ್ನ ಕೊಡಿಸಿಕೊಡಲಿ. Yesterday and day before yesterday, 2 days we have been looking at truths in connection with spiritual growth. ಮೊನ್ನೆಯ ದಿವಸ ಮತ್ತು ನಿನ್ನೆಯ ದಿವಸ ಆತ್ಮೀಕವಾದಂತಹ ಬೆಳವಣಿಗೆಗೆ ಸಂಬಂಧಿಸಿದ ಹಾಗೆ ಸತ್ಯಗಳನ್ನ ನಾವು ಪರಿಗಣಿಸುತ್ತಾ ಬಂದೆವು. The introductory truths and all that we had seen day before yesterday. ಮೊನ್ನೆಯ ದಿವಸ ನಾವು ಪರಿಚಯಕ್ಕೆ ಸಂಬಂಧ ವಿಷಯಕ್ಕೆ ಪರಿಚಯಿಸಿದ ಹಾಗೆ ಕೆಲವು ಸತ್ಯಗಳನ್ನ ಕೇಳಿದೆವು. And yesterday we have been looking at the spiritual gifts and other truths in connection with spiritual growth. ನಿನ್ನೆಯ ದಿವಸ ಆತ್ಮಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಕೆಲವು ಸತ್ಯಗಳನ್ನು ಮತ್ತು ಆತ್ಮಿಕ ವರಗಳ ಕುರಿತಾದಂತಹ ಸತ್ಯಗಳನ್ನ ನಾವು ಕೇಳಿದೆವು. They also I would like to share truths which are related with that. ಈ ದಿವಸವೂ ಕೂಡ ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ನು ಸತ್ಯಗಳನ್ನು ಮುಂದುವರಿಸಲು ನಾನು ಬಯಸುವನಾಗಿದ್ದೇನೆ. This session I would like to share about the responsibilities in the spiritual growth. ಆತ್ಮಿಕವಾದಂತಹ ಕ್ಷೇತ್ರಗಳಲ್ಲಿ ನಮಗಿರಬೇಕಾದಂತಹ ಜವಾಬ್ದಾರಿಗಳ ಕುರಿತಾದಂತಹ ಕೆಲವು ಸಂಗತಿಗಳನ್ನ ನಾನು ಹಂಚುವನಾಗಿದ್ದೇನೆ. When we consider our growth, it is essential for us to know what are our responsibilities in the spirit as we grow. ನಾವು ಬೆಳೆಯುತ್ತಾ ಹೋದಂತೆ ನಾವು ಇನ್ನೂ ಹೆಚ್ಚಾಗಿ ಬೆಳೆಯಬೇಕಾದರೆ ನಮ್ಮ ಬೆಳವಣಿಗೆಗೆ ಸಹಾಯಕವಾಗುವಂತ ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. Turn with me to 1 Peter chapter 1. ಪೇತ್ರನ ಮೊದಲ ಪತ್ರಿಕೆಯ ಮೊದಲನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ. In fact, when we read from chapter 1 verse 13 on till chapter 2 verse 10, we see about the responsibilities. ಇಲ್ಲಿ ನಾವು ಪೇತ್ರನು ಬರೆದಂತಹ ಮೊದಲ ಪತ್ರಿಕೆಯ 1ನೇ ಅಧ್ಯಾಯದ 13ನೇ ವಚನದಿಂದ ಈ 2ನೇ ಅಧ್ಯಾಯದ 10ನೇ ವಚನದವರೆಗೂ ಆ ಒಂದು ಆತ್ಮೀಕವಾದಂತಹ ಜವಾಬ್ದಾರಿಗಳ ಕುರಿತಾಗಿ ನಾವು ಓದುತ್ತೇವೆ. But from that section we will read only few verses here and there. ಈ ವೇದ ಭಾಗದಿಂದ ನಾವು ಅಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ನಾವು ಓದುವರಾಗಿರೋಣ. Coming first of all to verse 13 to 16. 13ರಿಂದ 16ರವರೆಗೂ ನಾವು ಓದುವಾಗ, ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. 22ನೇ ವಚನ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. Now coming to chapter 2 verses 4 and 5. 2ನೇ ಅಧ್ಯಾಯದ 4 ಮತ್ತು 5ನೇ ವಚನ, ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನ ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. Now lastly to verse 9. 9ನೇ ವಚನ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. If you look at these 4 portions that you read, we see our responsibilities in 4 realms. ಈ ಒಂದು 4 ವೇದ ಭಾಗಗಳನ್ನು ನಾವು ಗಮನಿಸುವುದಾದರೆ 4 ಕ್ಷೇತ್ರಗಳಲ್ಲಿ ನಮಗಿರುವಂತಹ ಜವಾಬ್ದಾರಿಗಳನ್ನ ನಾವು ಗಮನಿಸುತ್ತೇವೆ. In that first part we see be holy for I am holy. ಮೊದಲನೆಯ ವೇದ ಭಾಗದಲ್ಲಿ ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರಿ. It's a call to holiness. ಅದು ಪರಿಶುದ್ಧತೆಗೆ ದೇವರು ಕೊಡುವಂತಹ ಕರೆ. Our responsibility of keeping ourselves holy. ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ. It's our self-worth responsibility.
ಅದು ನಮ್ಮ ಅಂತರ್ಯದ ನಮ್ಮ ಕುರಿತಾದಂತ ನಮಗಿರಬೇಕಾದ ಜವಾಬ್ದಾರಿ. Then in verse 22 of chapter 1, ಮೊದಲನೇ ಅಧ್ಯಾಯದ 22ನೇ ವಚನ ಗಮನಿಸುವಾಗ, there is the love one another. ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸಿರಿ. Love one another. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. That shows our responsibility to others, believers. ಇತರ ವಿಶ್ವಾಸಿಗಳ ಕಡೆಗೆ ನಮಗಿರಬೇಕಾದಂತ ಜವಾಬ್ದಾರಿಯ ಕುರಿತಾಗಿ ಇಲ್ಲಿ ಎರಡನೆಯದಾಗಿ ನೋಡುತ್ತೇವೆ. Then when you come to chapter 2, ಎರಡನೇ ಅಧ್ಯಾಯಕ್ಕೆ ಬರುವಾಗ verses 4 and 5, 4-5 ವಚನಗಳನ್ನು ಗಮನಿಸುವಾಗ, there we see about offering up spiritual sacrifices. ಅಲ್ಲಿ ಆತ್ಮೀಕ ಯಜ್ಞಗಳನ್ನ ಸಮರ್ಪಿಸುವುದರ ಕುರಿತಾಗಿ ನೋಡುತ್ತೇವೆ. That shows our upward relationship, responsibility. ಅದು ನಮಗೆ ಮೇಲಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಜವಾಬ್ದಾರಿಯನ್ನ, ನಮ್ಮ ಮೇಲನ ಜವಾಬ್ದಾರಿಯನ್ನ ಸೂಚಿಸುವುದಾಗಿದೆ. Responsibility to God to worship Him. ದೇವರ ವಿಷಯದಲ್ಲಿ ನಮಗೆ ಮೇಲೆ ಆತನನ್ನು ಆರಾಧಿಸುವ ವಿಷಯದಲ್ಲಿ ನಮಗಿರಬೇಕಾದಂತಹ ಜವಾಬ್ದಾರಿ. Then chapter 2 verse 9 tells about showing forth His praises. ನಾಲ್ಕನೇದಾಗಿ ನಾವು ನೋಡುವಂತದ್ದು ಎರಡನೇ ಅಧ್ಯಾಯದ 9ನೇ ವಚನದಲ್ಲಿ ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವಂತದ್ದು. That calls us to, witnessing, a life of witnessing. ಅದು ನಮ್ಮ ಸಾಕ್ಷೀಕರಿಸುವಂತಹ ಜೀವಿತದ ಕರೆಯಾಗಿದೆ. Our responsibility to the world. ಲೋಕದ ವಿಷಯದಲ್ಲಿ, ಸಮಾಜದ ವಿಷಯದಲ್ಲಿ ನಮಗಿರುವಂತಹ ಜವಾಬ್ದಾರಿ. So 4 areas, our responsibilities in 4 areas. 4 ಕ್ಷೇತ್ರಗಳಲ್ಲಿ, 4 ವಲಯಗಳಲ್ಲಿ ನಮ್ಮ ಜವಾಬ್ದಾರಿ. Self-word, we have to keep ourselves holy. ನಮ್ಮ ಕುರಿತಾಗಿ ನಮಗಿರಬೇಕಾದ ಜವಾಬ್ದಾರಿ, ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳುವಂತದ್ದು. And outward, we have to keep love on one another. ಹೊರಗೆ ಎಂಬುದಾಗಿ ಹೇಳುವಾಗ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಇತರರ ವಿಷಯದಲ್ಲಿ ನಮಗಿರುವ ಜವಾಬ್ದಾರಿ. Upward, we ought to be worshiping people. ಮೂರನೇದಾಗಿ ಮೇಲಿನ ಜವಾಬ್ದಾರಿ, ನಾವು ದೇವರನ್ನ ಆರಾಧಿಸುವಂತ ಜನರಾಗಿರಬೇಕು. Then the world word, or we have to be living a witnessing life. ನಾಲ್ಕನೇದಾಗಿ ಲೋಕಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ, ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಬೇಕು. Now when you come to the beginning of this episode, ಈ ಒಂದು ಪತ್ರಿಕೆಯ ಆರಂಭಕ್ಕೆ ನೀವು ಬರುವುದಾದರೆ, we see Peter writing to people in 5 places. ಇಲ್ಲಿ ಪೇತ್ರನು 5 ಸ್ಥಳಗಳಲ್ಲಿರುವಂತಹ ಜನರಿಗೆ ತನ್ನ ಪತ್ರಿಕೆಯನ್ನ ಬರೆಯುವನಾಗಿದ್ದಾನೆ. We have the mention of that 5 places in verse 1 of chapter 1. ಮೊದಲನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಆ 5 ಸ್ಥಳಗಳನ್ನ ನಮೂದಿಸಲಾಗಿದೆ. Pontus, Galatia, Cappadocia, Asia and Bithynia. ಪೊಂತ್ಯ, ಗಲಾತ್ಯ, ಕಪದೋಕ್ಯ, ಆಸಿಯಾ, ಬಿಥುನ್ಯ. These 5 places makes 4 Roman provinces. ಈ 5 ಸ್ಥಳಗಳು 4 ರೋಮ ಸೀಮೆಗಳಾಗಿವೆ. The last one and the first one. The first one and the last one. Pontus and Bithynia makes 1 province. ಪೊಂತ ಮತ್ತು ಬಿಥುನ್ಯ 2 ಒಟ್ಟಾಗಿ ಸೇರಿ ಒಂದು ಸೀಮೆಯಾಗಿದೆ. And then Galatia, Cappadocia, Asia, they are independent Roman provinces. ಅದೇ ರೀತಿಯಾಗಿ ಗಲಾತ್ಯ, ಕಪದೋಕ್ಯ ಮತ್ತು ಆಸಿಯಾ ಎಂಬ ಈ ಸೀಮೆಗಳು ಸ್ವತಂತ್ರವಾದಂತಹ ರೋಮಾ ಸೀಮೆಗಳಾಗಿವೆ. And believers were there in these areas. ಈ ಸ್ಥಳಗಳಲ್ಲಿ ವಿಶ್ವಾಸಿಗಳು ಜೀವಿಸುವರಾಗಿದ್ದರು. If you have a map at the end of your Bible, ನಿಮ್ಮ ಸತ್ಯವೇದ ಕೊನೆಯಲ್ಲಿರುವಂತಹ ಒಂದು ಭೂಪಟವನ್ನು ನೀವು ಗಮನಿಸುವುದಾದರೆ, definitely you will have the map of the travels of Apostle Paul. ಆ ಒಂದು ಭೂಪಟದಲ್ಲಿ ಪೌಲನು ಮಾಡಿದಂತಹ ಸುವಾರ್ತಾ ಪ್ರಯಾಣದ ಮಾರ್ಗವನ್ನು ನೀವು ಗಮನಿಸಬಹುದು. You will see it marked just above the Mediterranean Sea. ಆ ಒಂದು ಮೆಡಿಟರೇನಿಯನ್ ಸಮುದ್ರದ ಮೇಲುಗಡೆ ನಾವು ಆ ಒಂದು ಮಾರ್ಗದ ಚುಕ್ಕೆಗಳನ್ನು ಗಮನಿಸಬಹುದು. If you look at the corner above that, ಅದರ ಮೇಲಿರುವಂತಹ ತುದಿಯನ್ನು ನೀವು ಆ ಭೂಪಟದಲ್ಲಿ ಗಮನಿಸುವುದಾದರೆ, you will see these 5 places marked there. ಈ 5 ಪ್ರಾಂತ್ಯಗಳನ್ನ ಅಲ್ಲಿ ಚುಕ್ಕೆ ಮಾಡಿ ಹಾಕಿರೋದನ್ನ ನಿಮ್ಮ ಭೂಪಟದಲ್ಲಿ ಗಮನಿಸಬಹುದು. These were the areas where Peter concentrated his ministry. ಈ 5 ಕ್ಷೇತ್ರಗಳ ಅಥವಾ 5 ಸ್ಥಳಗಳಲ್ಲಿ ಪೇತ್ರನು ತನ್ನ ಸೇವೆಯ ವಿಷಯದಲ್ಲಿ ಗಮನ ಹರಿಸುವನಾಗಿದ್ದನು. And notice how he addresses those believers. ಆ ಜನರಿಗೆ ಹೇಗೆ ಬರೆದಿದ್ದಾನೆ ಎಂಬುದನ್ನು ಗಮನಿಸಿರಿ. Strangers. ಅವರು ಪ್ರವಾಸಿಗಳು. Living in the ancient time as strangers in new places was very difficult. ಆ ಒಂದು ಪುರಾತನ ಕಾಲದಲ್ಲಿ ಅಂತಹ ಹೊಸ ಸ್ಥಳದಲ್ಲಿ ಅವರು ಪ್ರವಾಸಿಗಳಾಗಿ ಜೀವಿಸುವುದು ಬಹಳ ಕಷ್ಟಕರವಾಗಿತ್ತು. Nowadays we can go anywhere in the world and live. ನಾವು ಈ ದಿವಸಗಳಲ್ಲಿ ಲೋಕದ ಯಾವ ಮೂಲೆಗಾದರೂ ಹೋಗಿ ಬದುಕಬಹುದು. There are laws to secure our life anyway. ನಮ್ಮ ಜೀವಿತಗಳನ್ನ ಭದ್ರಪಡಿಸುವುದಕ್ಕಾಗಿ ಅದಕ್ಕೆ ತಕ್ಕಂತ ನಿಯಮಗಳು, ಕಾನೂನುಗಳು ಉಂಟು. But in the ancient time it was not like that. ಆದ್ರೆ ಪ್ರಾಚೀನ ಕಾಲದಲ್ಲಿ ಹಾಗಿರಲಿಲ್ಲ. People in that locality will look down upon this people. ಆ ಒಂದು ಸ್ಥಳೀಯ ಸ್ಥಳಗಳಲ್ಲಿ ಜೀವಿಸುವಂತಹ ಜನರು ಹೊಸದಾಗಿ ಬರುವವರನ್ನ ಕೀಳರಿಮೆಯಿಂದ ನೋಡುವರಾಗಿದ್ದರು. They will put as much problems upon this people. ಈ ಹೊಸ ಜನರ ಮೇಲೆ ಎಷ್ಟು ಸಮಸ್ಯೆಗಳನ್ನ ಹಾಕಬಹುದು ಅಷ್ಟು ಸಮಸ್ಯೆಗಳನ್ನ ಹಾಕುವರಾಗಿದ್ದರು. But if these strangers live together, they have some strength.
ಆದ್ರೆ ಈ ಒಂದು ಪ್ರವಾಸಿಗಳಾಗಿರುವಂತವರು ಒಟ್ಟಾಗಿ ಜೀವಿಸುವುದಾದರೆ ಅವರಿಗೆ ಸ್ವಲ್ಪ ಬಲವಿರುತ್ತಿತ್ತು. What about this people? Peter says that they were scattered. ಆದ್ರೆ ಈ ಜನರನ್ನು ಗಮನಿಸುವಾಗ ಅವರು ಚದರಿ ಹೋದವರು ಎಂಬುದಾಗಿ ಪೇತ್ರನು ಹೇಳುತ್ತಿದ್ದಾನೆ. Strangers, ಪ್ರವಾಸಿಗಳು, scattered. ಚದುರಿದವರು. Then when you read the following chapters, we understand that they were suffering very much. ಮುಂದಿನ ಅಧ್ಯಾಯಗಳನ್ನು ನೀವು ಗಮನಿಸುವುದಾದರೆ ಅವರು ನಾನಾ ರೀತಿಯ ಹಿಂಸೆಯ ಮೂಲಕ ಹಾದುವವರಾಗಿದ್ದರು. So these three words, describes these believers to whom Peter was writing. ಈ ಮೂರು ಪದಗಳು ಪೇತ್ರನು ಯಾರಿಗೆ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ ಎಂಬ ಆ ಓದುಗರನ್ನ ವಿವರಿಸುವಂತದ್ದಾಗಿದೆ. Strangers, ಅವರು ಪ್ರವಾಸಿಗಳು, scattered, ಚದುರಿದಂತವರು, suffering. ಬಾಧೆಯನ್ನು ಅನುಭವಿಸುವವರು. In fact, these three terms can be applied to any believer in any time. ಎಲ್ಲಾ ಸಂದರ್ಭದಲ್ಲಿಯೂ ಎಲ್ಲಾ ವಿಶ್ವಾಸಿಯೂ ಕೂಡ ಈ ಮೂರು ಪದಗಳನ್ನು ಅನ್ವಯಿಸಿ ಹೇಳಬಹುದಾಗಿದೆ. Can be applied to us also. ಅದು ನಮಗೂ ಕೂಡ ಅನ್ವಯವಾಗುತ್ತದೆ. This world we are strangers. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. We are scattered in many places. ನಾವು ವಿವಿಧ ಸ್ಥಳಗಳಲ್ಲಿ ಚದುರಿದವರಾಗಿದ್ದೇವೆ. As we saw yesterday also, we all have our portion of suffering. ನಾವೆಲ್ಲರೂ ಕೂಡ ನಮ್ಮದೇ ಆದಂತಹ ಬಾಧೆಗಳನ್ನ, ಕಷ್ಟಗಳನ್ನ ಹೊಂದಿದ್ದೇವೆ. To encourage these people, Peter is writing. ಈ ಜನರಿಗೆ ಪ್ರೋತ್ಸಾಹ ನೀಡುವಂತಹ ಸಲುವಾಗಿ ಪೇತ್ರನು ಇದನ್ನು ಬರೆಯುತ್ತಿದ್ದಾನೆ. And you might notice that the first topic that he picks up to write is the topic of salvation. ಇಲ್ಲಿ ಮೊದಲನೇದಾಗಿ ಪೇತ್ರನು ತನ್ನ ಪತ್ರಿಕೆಯನ್ನು ಬರೆಯುವಾಗ ಆರಂಭಿಸುತ್ತಿರುವಂತಹ ವಿಷಯವೇ ರಕ್ಷಣೆಯ ವಿಷಯ. Chapter 1, verse 1 on till chapter 2, verse 10, Peter is explaining that topic of salvation. ಮೊದಲನೇ ಅಧ್ಯಾಯದ ಮೊದಲನೇ ವಚನದಿಂದಲೂ ಎರಡನೇ ಅಧ್ಯಾಯದ 10ನೇ ವಚನದವರೆಗೂ ರಕ್ಷಣೆ ಎಂಬ ವಿಷಯದ ಕುರಿತಾಗಿ ಪೇತ್ರನು ಬರೆಯುತ್ತಾ ಹೋಗುತ್ತಿದ್ದಾನೆ. The matter of salvation should rejoice us as we live in this world. ಈ ಲೋಕದಲ್ಲಿ ನಾವು ಜೀವಿಸುವಾಗ ರಕ್ಷಣೆಯ ಕುರಿತಾದಂತಹ ಸಂಗತಿಗಳು ನಮ್ಮ ಹೃದಯವನ್ನ ಸಂತೋಷದಿಂದ ತುಂಬಬೇಕು. That's why Peter is writing that first to them. ಈ ಕಾರಣದಿಂದಲೇ ಪೇತ್ರನು ರಕ್ಷಣೆಯ ವಿಷಯವನ್ನು ಮೊದಲನೇ ಆದ್ಯತೆಯನ್ನಾಗಿ ಇಟ್ಟುಕೊಂಡು ಬರೆಯುತ್ತಿದ್ದಾನೆ. If at all you listen to the truths about salvation and if it doesn't move you at all inside, that means you have some problems spiritually. ನೀವು ರಕ್ಷಣೆಯ ಕುರಿತಾದಂತಹ ಸತ್ಯಗಳನ್ನ ಕೇಳಿ ಆ ರಕ್ಷಣೆಯ ಕುರಿತಾಗಿ ನೀವು ಕೇಳುವಂತಹ ಸತ್ಯಗಳು ನಿಮ್ಮ ಹೃದಯದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡದೇ ಇರುವುದಾದರೆ ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಏನೋ ತೊಂದರೆ ಇದೆ ಎಂಬುದೇ ಅದರ ಅರ್ಥ. Truths about salvation should give us a grateful, thankful heart. ಈ ರಕ್ಷಣೆ ಕುರಿತಾದಂತಹ ಸತ್ಯಗಳು ನಮಗೆ ಕೃತಜ್ಞತೆಯುಳ್ಳಂತಹ ಮನೋಭಾವವನ್ನು ಹುಟ್ಟಿಸಬೇಕು. It should make us rejoice in our salvation and our Savior. ನಮ್ಮ ರಕ್ಷಣೆಯಲ್ಲಿಯೂ ನಮ್ಮ ರಕ್ಷಕನಲ್ಲಿಯೂ ನಾವು ಆನಂದಿಸುವಂತೆ ಅದು ಮಾಡಬೇಕು. So he takes up that first topic. ಈ ಕಾರಣದಿಂದ ಪೇತ್ರನು ಆ ಒಂದು ವಿಷಯವನ್ನೇ ತೆಗೆದುಕೊಳ್ಳುತ್ತಿದ್ದಾನೆ. A lot of things he says, not touching on all. ಇಲ್ಲಿ ಅನೇಕ ವಿಷಯಗಳನ್ನು ಹೇಳುತ್ತಿದ್ದಾನೆ, ಅವೆಲ್ಲಕ್ಕೂ ನಾನು ಹೋಗುತ್ತಿಲ್ಲ. In verses 1 to 12 he is telling about salvation. ಮೊದಲನೇ ಅಧ್ಯಾಯದ 1 ರಿಂದ 12 ರಕ್ಷಣೆ ಕುರಿತಾಗಿ ಹೇಳುತ್ತಿದ್ದಾನೆ. Then 13 onwards he is telling about the responsibility. 13ನೇ ವಚನದಿಂದ ಆರಂಭಗೊಂಡು ವಿಶ್ವಾಸಿಗಳಿಗಿರಬೇಕಾದಂತಹ ಜವಾಬ್ದಾರಿಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. If you are saved, you have responsibility. ನೀನು ರಕ್ಷಣೆ ಹೊಂದಿರುವುದಾದರೆ ನಿನಗೆ ಜವಾಬ್ದಾರಿ ಇದೆ. Looking at it in another way. ಇನ್ನೊಂದು ರೀತಿಯಲ್ಲಿ ಅದನ್ನು ನೋಡುವುದಾದರೆ, when you look at 1 Peter and 2 Peter, ನೀವು 1 ಪೇತ್ರ 2 ಪೇತ್ರ ಎರಡನ್ನು ಗಮನಿಸುವುದಾದರೆ, we see a focus on spiritual growth. ಇಲ್ಲಿ ಆತ್ಮೀಕ ಬೆಳವಣಿಗೆಯ ವಿಷಯದಲ್ಲಿ ಪೇತ್ರನು ಸಂಪೂರ್ಣ ಗಮನ ಹರಿಸುವುದನ್ನು ನಾವು ನೋಡುತ್ತೇವೆ. We are born again and we are growing. ನಾವು ಹೊಸದಾಗಿ ಹುಟ್ಟಿದ್ದೇವೆ, ಬೆಳೆಯುತ್ತಿದ್ದೇವೆ. If you look at chapter 1 and verse 3, ನೀವು ಮೊದಲನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸುವುದಾದರೆ, it tells that God has begotten us again. ದೇವರು ನಮ್ಮನ್ನ ತಿರುಗಿ ಹುಟ್ಟಿಸಿದ್ದಾನೆ. Chapter 1 verse 14 says that we are children, obedient children. 14ನೇ ವಚನ ಗಮನಿಸುವ ಹಾಗೆ ನಾವು ವಿಧೇಯತೆಗೆ ತಕ್ಕಂತೆ ವಿಧೇಯರ ಮಕ್ಕಳು ಎಂಬುದಾಗಿ ಓದುತ್ತೇವೆ. Chapter 1 verse 23 also he refers to our regeneration, born again. 1ನೇ ಅಧ್ಯಾಯದ 23ನೇ ವಚನದಲ್ಲಿ ಮತ್ತೆ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನಮ್ಮ ರಕ್ಷಣೆಯ ವಿಷಯವಾಗಿ ಹೇಳುತ್ತಿದ್ದಾನೆ. Chapter 2 verse 2 he says that by the word of God we should grow. ನಾವು ದೇವರ ವಾಕ್ಯದಿಂದ ನಾವು ಬೆಳೆಯಬೇಕೆಂಬುದಾಗಿ 2ನೇ ವಚನದಲ್ಲಿ ಹೇಳುತ್ತಿದ್ದಾನೆ. Chapter 2 verse 5 says we are built up. 2ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ಕಟ್ಟಲ್ಪಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾನೆ. And then chapter 5 verse 10 says that God will make us perfect. 5ನೇ ಅಧ್ಯಾಯದ 10ನೇ ವಚನವನ್ನು ಗಮನಿಸುವಾಗ ದೇವರು ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡುತ್ತಾನೆ ಎಂಬುದಾಗಿ ನೋಡಿ ಯೋಗ್ಯ ಸ್ಥಿತಿಗೆ ತರುತ್ತಾನೆ ಎಂದು ಓದುತ್ತೇವೆ. Then when you come to the second epistle, ಈಗ ನೀವು 2ನೇ ಪತ್ರಿಕೆಗೆ ಬರುವುದಾದರೆ chapter 1 verse 5, 1ನೇ ಅಧ್ಯಾಯದ 5ನೇ ವಚನ, with our faith we should keep adding certain things. ನಾವು ನಮ್ಮ ನಂಬಿಕೆಗೆ ಈ ಅನೇಕ ಸಂಗತಿಗಳನ್ನ ಕೂಡಿಸಬೇಕೆಂಬುದಾಗಿ ಹೇಳುತ್ತಾನೆ. Chapter 1 verse 8 says that we should abound. 1ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಆ ಪರಿಜ್ಞಾನವನ್ನು ಹೊಂದುವುದರಲ್ಲಿ ಬೆಳೆಯಬೇಕು. And second,
Peter ends with that instruction that we should grow in grace and in the knowledge of the Lord. ನಾವು ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ಹೇಳುವುದರ ಮೂಲಕವಾಗಿ ತನ್ನ ಪತ್ರಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದಾನೆ. So both these epistles have an emphasis on spiritual growth. ಈ ಎರಡು ಪತ್ರಿಕೆಗಳು ಕೂಡ ಆತ್ಮೀಕ ಬೆಳವಣಿಗೆ ವಿಷಯದಲ್ಲಿ ಒತ್ತು ಕೊಟ್ಟು ಮಾತನಾಡುವಂತದ್ದಾಗಿದೆ. Edification of faith. ಅದು ಸಭೆಯ ವಿಶ್ವಾಸಿಗಳ ಅಭಿವೃದ್ಧಿ. If you are born again, this must happen in us. ನೀವು ಹೊಸದಾಗಿ ಹುಟ್ಟಿರುವುದಾದರೆ ಈ ಬೆಳವಣಿಗೆ ನಿಮ್ಮಲ್ಲಿ ನಡೆಯಲೇಬೇಕು, ಆಗಲೇಬೇಕು. In this series, we have been dwelling upon that, isn't it? ಈ ಸರಣಿಯ ಸಂದೇಶಗಳಲ್ಲಿ ಇದರ ವಿಷಯವಾಗಿ ನಾವು ಕಲಿತಾ ಬಂದವಲ್ಲವೇ? But there is another thing we have to remember. ನಾವು ನೆನಪು ಮಾಡಿಕೊಳ್ಳಬೇಕಂತ ಮತ್ತೊಂದು ವಿಷಯವೇನೆಂದರೆ, When we grow up, we should grow responsible. ನಾವು ಬೆಳೆಯುವಾಗ ಜವಾಬ್ದಾರಿಯುತರಾಗಿ ಬೆಳೆಯಬೇಕು. Sometimes parents say, especially mothers say about their children. ಕೆಲವೊಮ್ಮೆ ಪೋಷಕರು ಅದರ ವಿಶೇಷವಾಗಿ ತಾಯಂದಿರು ಮಕ್ಕಳ ಕುರಿತಾಗಿ ಹೇಳ್ತಾರೆ, 20 years, but I have to do everything even now. 20 ವರ್ಷಗಳಾಯ್ತು, ಇನ್ನೂ ನಾನೇ ಎಲ್ಲವನ್ನ ಮಾಡಬೇಕು. You tell that in your home? ನಿಮ್ಮ ಮನೆಯಲ್ಲಿ ಹೇಳ್ತೀರಾ? Yeah. No responsibility at all. ಜವಾಬ್ದಾರಿಯೇ ಇಲ್ಲ. Now, the parents want children to grow responsible. ಮಕ್ಕಳ ಜವಾಬ್ದಾರಿಯುತರಾಗಿ ಬೆಳೆಯಬೇಕೆಂಬುದಾಗಿ ಪೋಷಕರು ಬಯಸುತ್ತಾರೆ. So is the desire of the Lord also about His children. ಇದೇ ರೀತಿಯಾಗಿ ಕರ್ತನ ಬಯಕೆ ಕೂಡ ತನ್ನ ಮಕ್ಕಳ ವಿಷಯದಲ್ಲಿ ಇದುವೇ ಆಗಿದೆ. Our Heavenly Father wants us to grow responsible. ನಮ್ಮ ಪರಲೋಕದ ತಂದೆಯು ನಾವು ಜವಾಬ್ದಾರಿಯುಳ್ಳವರಾಗಿ ಬೆಳೆಯಬೇಕೆಂಬುದಾಗಿ ಬಯಸುತ್ತಾನೆ. So when Peter tells about the spiritual growth, he brings in our responsibilities. ಇಲ್ಲಿ ಪೇತ್ರನು ಆತ್ಮಿಕ ಬೆಳವಣಿಗೆಯ ವಿಷಯದಲ್ಲಿ ಮಾತನಾಡುವಾಗ ನಮ್ಮ ಜವಾಬ್ದಾರಿಗಳನ್ನು ಕೂಡ ಅದರಲ್ಲಿ ಸೇರಿಸುವನಾಗಿದ್ದಾನೆ. And he tells this fourfold responsibility that we have. ಈ 4 ರೀತಿಯ ಜವಾಬ್ದಾರಿಗಳ ಕುರಿತಾಗಿ ನಮಗಾಗಿ ಹೇಳುತ್ತಿದ್ದಾನೆ. To ourselves, ನಮ್ಮ ವಿಷಯದಲ್ಲಿ, to other believers, ಇತರರ ವಿಷಯದಲ್ಲಿ, to the Lord, ದೇವರ ವಿಷಯದಲ್ಲಿ, and to the world. ಸಮಾಜ ಲೋಕದ ವಿಷಯದಲ್ಲಿ. That's what we saw in the beginning. ಇದನ್ನೇ ನಾವು ಆರಂಭದಲ್ಲಿ ನೋಡಿದೆವು. Now, before we go into that four responsibilities, ಈ 4 ಜವಾಬ್ದಾರಿಗಳಿಗೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ see how Peter begins this passage. ಹೇಗೆ ಪೇತ್ರನು ಈ ಒಂದು ವೇದ ಭಾಗವನ್ನು ಆರಂಭಿಸುತ್ತಿದ್ದಾನೆ ಗಮನಿಸಿರಿ. Look at verse 13. 13ನೇ ವಚನವನ್ನು ಗಮನಿಸಿರಿ. Therefore, gird up the loins of your mind. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು. Gird up the loins of your mind. ನಿಮ್ಮ ಮನಸ್ಸಿನ ನಡುವನ್ನ ಕಟ್ಟಿಕೊಂಡು. What does that indicate? ಅದು ಸೂಚಿಸುವಂತದ್ದೇನು? When you come to the scripture, in various places we see girding up, putting the girdle. ನೀವು ದೇವರ ವಾಕ್ಯವನ್ನು ಗಮನಿಸುವುದಾದರೆ ನಾನಾ ರೀತಿಯ ಸ್ಥಳಗಳಲ್ಲಿ ನಡುವನ್ನ ಕಟ್ಟಿಕೊಳ್ಳು ಎಂಬ ಒಂದು ಪದವ ಬಳಕೆಯನ್ನು ಗಮನಿಸುತ್ತೀರಿ. Also, putting the belt around. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಆ ಬೆಲ್ಟ್ ಅನ್ನ ಕಟ್ಟಿಕೊಳ್ಳುವುದು, ಹಾಕಿಕೊಳ್ಳುವಂತದ್ದು. There were 3 purposes for which people used to gird up. ಜನರು ನಡುವನ್ನ ಕಟ್ಟಿಕೊಳ್ಳುವುದಕ್ಕೆ 3 ಪ್ರಮುಖ ಉದ್ದೇಶಗಳಿದ್ದವು. One is for travel. ಮೊದಲನೇ ಒಂದು ಉದ್ದೇಶ ಅವರ ಪ್ರಯಾಣಕ್ಕಾಗಿ. You remember Israel, when they were traveling from Egypt, they girded up first. ಮೊದಲನೇ ನೀವು ನೆನಪು ಮಾಡಿಕೊಳ್ಳುವುದಾದರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಆ ಪ್ರಯಾಣಕ್ಕಾಗಿ ನಡುವನ್ನ ಕಟ್ಟಿಕೊಂಡರು. And people used to gird up for serving others. ಎರಡನೇದಾಗಿ ಹೇಳುವಾಗ ಜನರು ಇತರರ ಸೇವೆ ಮಾಡಲು ನಡುವನ್ನ ಕಟ್ಟಿಕೊಂಡರು. The high priest, priests and all, they had their girdles. ಮಹಾಯಾಜಕರು, ಯಾಜಕರೆಲ್ಲರೂ ನಡುವನ್ನ ಕಟ್ಟಿಕೊಂಡು ಸೇವೆ ಮಾಡುತ್ತಿದ್ದರು. Even Jesus, when he was washing the feet of the disciples, he girded him. ಅದು ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಷ್ಯರ ಕಾಲುಗಳನ್ನು ತೊಳೆಯುವಾಗ ನಡುವನ್ನ ಕಟ್ಟಿಕೊಂಡು ಸೇವೆ ಮಾಡಿದನು. Then when you come to Psalms, there the psalmist says about girding up for battle. ಮೂರನೇದಾಗಿ ನಾವು ಕೀರ್ತನೆಗಳು ಗಮನಿಸುವಾಗ ಅಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಯುದ್ಧ ಮಾಡುವುದಕ್ಕಾಗಿ ನಡುವನ್ನ ಕಟ್ಟಿಕೊಳ್ಳುವುದನ್ನು ನೋಡುತ್ತೇವೆ. Soldiers, the first thing they do is they will put their robe around, and then over that they will put this belt. ಈ ಸೈನಿಕರನ್ನು ಗಮನಿಸುವಾಗ ಅವರು ಮೊದಲು ತಮ್ಮ ದಾರವನ್ನು ಕಟ್ಟಿಕೊಂಡು ಅದರ ಮೇಲೆ ಆ ನಡುವನ್ನ ಕಟ್ಟಿಕೊಂಡು ಯುದ್ಧಕ್ಕೆ ತಯಾರಾಗುತ್ತಿದ್ದರು. Without that they cannot run, they cannot fight. ಅದನ್ನು ಕಟ್ಟಿಕೊಳ್ಳದೆ ಹೋದರೆ ಅವರು ಯುದ್ಧ ಮಾಡುವುದಕ್ಕಾಗಲಿ ಓಡುವುದಕ್ಕಾಗಲಿ ಆಗುವುದಿಲ್ಲ. So for these 3 things people used to gird themselves up. ಈ 3 ಕಾರಣಗಳನ್ನು 3 ಉದ್ದೇಶಕ್ಕಾಗಿ ಜನರು ತಮ್ಮ ನಡುವನ್ನ ಕಟ್ಟಿಕೊಳ್ಳುತ್ತಿದ್ದರು. There are spiritual truths about it. I am not going into that. ಇದರ ವಿಷಯವಾಗಿ ಆತ್ಮಿಕವಾದಂತಹ ಸತ್ಯಗಳು ಕೂಡ ಉಂಟು, ಅದಕ್ಕೆ ನಾನು ಹೋಗುತ್ತಿಲ್ಲ. But the important thing I want you to notice is girding up speaks of readiness. ಆದರೆ ನೀವು ಗಮನಿಸಬೇಕೆಂಬುದಾಗಿ ನಾನು ಬಯಸುವಂತ ಸತ್ಯವೇನೆಂದರೆ ನಡುವನ್ನ ಕಟ್ಟಿಕೊಳ್ಳುವಂತದ್ದು ಸಿದ್ಧತೆಯನ್ನ ಸೂಚಿಸುವಂತದ್ದಾಗಿದೆ. Whether to travel or whether to fight or whether to serve. When you gird up yourself, you are getting ready to do that. ಅದು ಪ್ರಯಾಣಕ್ಕಾಗಲಿ, ಸೇವೆಗಾಗಲಿ, ಯುದ್ಧಕ್ಕಾಗಲಿ ನೀವು ನಡುವನ್ನ ಕಟ್ಟಿಕೊಳ್ಳುವಾಗ ಅದನ್ನ ಮಾಡುವುದಕ್ಕಾಗಿರುವಂತಹ ಸಿದ್ಧತೆಯನ್ನು ಅದು ಸೂಚಿಸುವಂತದ್ದಾಗಿದೆ. Now Peter says, gird up the loins of your mind. ಈಗ ಪೇತ್ರನು ಹೇಳುತ್ತಿದ್ದಾನೆ, ನಿಮ್ಮ ಮನಸ್ಸಿನ ನಡುವನ್ನ ಕಟ್ಟಿಕೊಂಡು. What it means is,
have readiness in your mind. ಅಂದ್ರೆ ಅದರ ಮಾತಿನ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಆ ಸಿದ್ಧತೆಯನ್ನು ಹೊಂದಿರಿ. What I'm trying to say is, if that readiness is not there, even if you keep on hearing the word of God, nothing is going to happen in your life. ನಾನಿಲ್ಲಿ ಹೇಳುತ್ತಿರುವುದು ಏನೆಂದರೆ, ನಿಮ್ಮ ಮನಸ್ಸಿನಲ್ಲಿ ಆ ಸಿದ್ಧತೆಯ ಹೃದಯವು ಇಲ್ಲದೆ ಹೋದರೆ ನೀವು ಎಷ್ಟು ದೇವರ ವಾಕ್ಯವನ್ನ ಕೇಳಿದರೂ ಕೂಡ ಬರಬೇಕಾದ ಬದಲಾವಣೆ ಬರುವುದಿಲ್ಲ. Readiness in the heart should be. ಹೃದಯದಲ್ಲಿ ಆ ಸಿದ್ಧತೆಯು ಯಾವಾಗಲೂ ಇರಬೇಕು. Yes, I want to obey. ಹೌದು, ನಾನು ವಿಧೇಯನಾಗಲು ಬಯಸುತ್ತೇನೆ. I want to fulfill my responsibility. ನನ್ನ ಜವಾಬ್ದಾರಿಗಳನ್ನು ನೆರವೇರಿಸಲು ನಾನು ಬಯಸುತ್ತೇನೆ. That kind of a readiness ought to be there, so that what we hear may, do good to our life. ಅಂತ ಒಂದು ಸಿದ್ಧತೆ ಇರುವಾಗ ಮಾತ್ರವೇ ನಾವು ಯಾವ ಸಂಗತಿಗಳನ್ನ ಕೇಳುತ್ತೇವೋ ಅದು ನಮ್ಮ ಜೀವಿತಕ್ಕೆ ಒಳಿತನ್ನ ಮಾಡುತ್ತದೆ. Just think about our own lives. ಈಗ ನಮ್ಮ ಜೀವಿತದ ಕುರಿತಾಗಿ ಯೋಚನೆ ಮಾಡಿರಿ. How much we hear, isn't it? ನಾವು ಎಷ್ಟು ದೇವರ ವಾಕ್ಯವನ್ನು ಕೇಳುತ್ತೇವಲ್ಲವೇ? We have meetings like this. ಇಂತಹ ಕೂಟಗಳಿದ್ದಾವೆ. Apart from that, we read the Bible and understand. ಇಂತಹ ಕೂಟಗಳನ್ನು ಹೊರತುಪಡಿಸಿ ದೇವರ ವಾಕ್ಯವನ್ನು ಓದಿ ಕಲಿಯುತ್ತೇವೆ. And in the assembly regularly we hear the word of God. ಸಭೆಯಲ್ಲಿ ಕೂಡ ನಾವು ನಿಯಮಿತವಾಗಿ ದೇವರ ವಾಕ್ಯವನ್ನು ಕೇಳುತ್ತೇವೆ. Apart from that, there is opportunity for us to listen the word of God anytime, anywhere, online. ಇದನ್ನು ಹೊರತುಪಡಿಸಿ ನಾವು ಆನ್ಲೈನ್ ಗಳಲ್ಲಿ ಕೂಡ ದೇವರ ವಾಕ್ಯವನ್ನು ಎಲ್ಲಿದ್ದರೂ ಯಾವ ಸಮಯದಲ್ಲೂ ಕೂಡ ಕೇಳುವಂತ ಅವಕಾಶಗಳಿದ್ದಾವೆ. We hear a lot. ನಾವು ಬಹಳ ಹೆಚ್ಚು ಸಂಗತಿಗಳನ್ನು ಕೇಳುತ್ತೇವೆ. But what good is it doing in our life? ಆದರೆ ನಾವು ಕೇಳುವಂತ ಆ ಸತ್ಯಗಳು ನಮ್ಮ ಜೀವಿತಕ್ಕೆ ಯಾವ ಒಳಿತನ್ನು ಮಾಡುತ್ತಿದ್ದಾವೆ? What transformation the word of God is doing in our life? ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಎಂತಹ ಬದಲಾವಣೆಯನ್ನು ರೂಪಾಂತರವನ್ನು ತರುತ್ತಿದೆ? Not telling that nothing is happening. ಏನು ಆಗುತ್ತಿಲ್ಲ ಅಂತ ನಾನು ಹೇಳುತ್ತಿಲ್ಲ. Something or the other is happening, no doubt. ಏನೋ ಒಂದು ನಡೆಯುತ್ತಿದೆ, ಅದರ ಅನುಮಾನವಿಲ್ಲ. But what I mean is, in the measure it ought to happen, it's not happening. ಆದರೆ ನಾನು ಹೇಳುವ ಮಾತಿನ ಅರ್ಥವೇನೆಂದರೆ, ಅದು ಯಾವ ಮಟ್ಟದಲ್ಲಿ ಬದಲಾವಣೆ ಇರಬೇಕಾಗಿತ್ತೋ ಆ ಮಟ್ಟದಲ್ಲಿ ಅದು ಆಗುತ್ತಿಲ್ಲ. It's because we don't gird up the loins of our mind. ಇದಕ್ಕೆ ಕಾರಣವೇನೆಂದರೆ ನಾವು ನಮ್ಮ ಮನಸ್ಸಿನ ನಡುವನ್ನ ಕಟ್ಟಿಕೊಳ್ಳುವುದಿಲ್ಲ. Readiness to take up responsibilities. ನಾವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂತಹ ಆ ಸಿದ್ಧವಾದಂತಹ ಮನಸ್ಸು ನಮಗಿರುವುದಿಲ್ಲ. So this morning as we are together, let us gird up the loins of our mind. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿರುವಾಗ ನಮ್ಮ ಮನಸ್ಸಿನ ನಡುವನ್ನ ನಾವು ಕಟ್ಟಿಕೊಳ್ಳೋಣ. Yes, it's for me. I will do it. I want to do it. ಹೌದು, ಇದು ನನಗಾಗಿ ಹೇಳುತ್ತಿರುವಂತದ್ದು, ನಾನು ಇದನ್ನ ಮಾಡುತ್ತೇನೆ. Lord, give me grace to do it. ಕರ್ತನೇ, ಇದನ್ನ ಮಾಡುವುದಕ್ಕೆ ನನಗೆ ಕೃಪೆಯನ್ನು ಕೊಡು. That kind of a submission, yieldedness ought to be there in our life. ಅಂತ ರೀತಿಯ ಅಧೀನತೆ, ಒಪ್ಪಿಸಿಕೊಡುವಂತಹ ಒಂದು ಸ್ಥಿತಿಯು ನಮ್ಮಲ್ಲಿ ಇರಲೇಬೇಕು. So before telling the responsibilities, Peter says, gird up us. ಈ ಜವಾಬ್ದಾರಿಗಳನ್ನ ಹೇಳೋದಕ್ಕೆ ಮುಂಚಿತವಾಗಿ ಇಲ್ಲಿ ಪೇತ್ರನು ಹೇಳುತ್ತಿದ್ದಾನೆ, ಮೊದಲು ನಿಮ್ಮ ಮನಸ್ಸಿನ ನಡುವನ್ನ ಕಟ್ಟಿಕೊಳ್ಳಿರಿ. Now having seen that, ಅದನ್ನು ನೋಡಿದ ಮೇಲೆ let's come to that four responsibilities. ಈಗ ಆ 4 ಜವಾಬ್ದಾರಿಗಳಿಗೆ ನಾವು ಬರೋಣ. I don't have to go into much detail. ಇದರ ಆಳವಾದಂತಹ ವಿವರಗಳಿಗೆ ಹೋಗುವುದು ಬೇಡ. And we don't have much time also. ಅದಕ್ಕೆ ಸಾಕಾಗುವಂತಹ ಸಮಯವೂ ನಮ್ಮ ಬಳಿಯಲಿಲ್ಲ. Try to present it as brief as possible. ನಾನು ಎಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಮಾಡಿಸಲಿಕ್ಕೆ, ಸರಳವಾಗಿ ತಿಳಿಯಲು ಸಾಧ್ಯವಾಗ್ತದೆ ಅಷ್ಟು And ಮಾಡ್ತೀನಿ. these are truths that we often hear. ಈ ಸತ್ಯಗಳು ನಾವು ಆಗಾಗ್ಗೆ ಕೇಳುವಂತ ಸತ್ಯಗಳು. Holiness, ಪರಿಶುದ್ಧತೆ, love one another, ಒಬ್ಬರೊಬ್ಬರು ಪ್ರೀತಿಸಿರಿ, worship, ಆರಾಧನೆ, witnessing, ಸಾಕ್ಷಿ. these are truths that we hear often. ಈ ಸಂಗತಿಗಳನ್ನ ನಾವು ಆಗಾಗ್ಗೆ ಕೇಳುತ್ತಿರುತ್ತೇವೆ. So let us, remind ourselves what all are. ನಮ್ಮ ಒಂದು ಜವಾಬ್ದಾರಿಗಳು ಏನೇನೆಂಬುದಾಗಿ ನಾವು ಪುನಃ ಮತ್ತೊಮ್ಮೆ ಕೇಳಿದ್ದರದನ್ನು ನೆನಪು ಮಾಡಿಕೊಳ್ಳೋಣ. If you look at verses 14 to 21, ನೀವು 14ನೇ ವಚನದಿಂದ 21ರವರೆಗೂ ಗಮನಿಸುವುದಾದರೆ, Peter is telling about holiness. ಇಲ್ಲಿ ಪೇತ್ರನು ಪವಿತ್ರತೆಯ ಕುರಿತಾಗಿ ಅಥವಾ ಪರಿಶುದ್ಧತೆಯ ಕುರಿತಾಗಿ ಹೇಳುತ್ತಿದ್ದಾನೆ. He won't be touching on all those verses. ಆ ಎಲ್ಲಾ ವಚನಗಳಿಗೆ ನಾವು ಹೋಗುವುದಿಲ್ಲ. When you think about a child growing, I think I mentioned yesterday also, the first thing we desire about a child is that it should learn to keep itself clean. ಒಂದು ಮಗುವು ಬೆಳೆಯುತ್ತಾ ಹೋಗುತ್ತಿರುವ ಹಾಗೆ ಆ ಮಗುವಿನಿಂದ ನಾವು ಅಪೇಕ್ಷಿಸುವಂತಹ ಮೊದಲನೆಯ ಸಂಗತಿ, ಆ ಮಗು ಬೆಳೆಯುತ್ತಾ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ಳಬೇಕೆಂಬುದೇ ನಮ್ಮ ಬಯಕೆ ಆಗಿರುತ್ತದೆ. The child is very small, mother does it all. ಈಗ ಮಗುವು ಚಿಕ್ಕದಾಗಿರುವಾಗ ತಾಯಿಯು ಬೇಕಾದದೆಲ್ಲವನ್ನು ಮಗುವಿಗೆ ಮಾಡ್ತಾರೆ. She sees that the child is clean. ಆ ಮಗು ಶುದ್ಧವಾಗಿದೆಯೋ ಇಲ್ಲವೋ ಎಂಬುದನ್ನು ತಾಯಿ ನೋಡಿಕೊಳ್ತಾರೆ. But when it grows up, ಆದರೆ ಆ ಮಗು ಬೆಳೆಯುವಾಗ, well, she wants it to know how to keep itself clean. ಆ ಮಗು ತನ್ನನ್ನು ತಾನು ಹೇಗೆ ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದನ್ನ ಮಗು ತಿಳಿದಿರಬೇಕೆಂಬುದಾಗಿ ತಾಯಿ ಬಯಸುತ್ತಾಳೆ. In the spiritual area also it's the same thing. ಆತ್ಮಿಕವಾದಂತಹ ವಲಯಗಳಲ್ಲೂ ಕೂಡ ಇದುವೇ ಸತ್ಯವಾಗಿದೆ. The Lord wants us to be holy. ಕರ್ತನು ನಾವು ಪರಿಶುದ್ಧರಾಗಿರಬೇಕೆಂದು ಬಯಸುತ್ತಾನೆ. This is the first lesson, first responsibility. ಇದುವೇ ಮೊದಲನೆಯ ಒಂದು ಪಾಠ, ಇದುವೇ ಮೊದಲನೆಯ ಒಂದು
ಜವಾಬ್ದಾರಿ. Self duty of keeping yourself holy. ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾದುದು ನಮ್ಮ ಕುರಿತಾಗಿ ನಮಗಿರಬೇಕಾದ ಕರ್ತವ್ಯ. If you fail here, ನೀವು ಇಲ್ಲಿ ಸೋತು ಹೋದರೆ you are not ready to go to the next. ನೀವು ಮುಂದಿನ ಜವಾಬ್ದಾರಿ ಹೋಗೋದಕ್ಕೆ ಸಿದ್ಧರಲ್ಲ. So deal with yourself. ಮೊದಲು ನಿಮ್ಮೊಂದಿಗೆ ನಿಮ್ಮನ್ನು ನೀವು ವ್ಯವಹರಿಸಿರಿ. Keep yourself holy. ನಿಮ್ಮನ್ನು ನೀವು ಶುದ್ಧವಾಗಿ ಇಟ್ಟುಕೊಳ್ಳಿರಿ. Now when we say be holy, ಪರಿಶುದ್ಧರಾಗಿರಿ ಎಂಬುದಾಗಿ ನಾವು ಹೇಳುವಾಗ we often call it as practical holiness. ಅದನ್ನ ಪ್ರಾಯೋಗಿಕವಾದಂತಹ ಪರಿಶುದ್ಧತೆ ಎಂಬುದಾಗಿ ಕರೆಯುತ್ತೇವೆ. There are three kinds of holiness. ಮೂರು ರೀತಿಯ ಪರಿಶುದ್ಧತೆಗಳುಂಟು. You know it probably. ಅದು ನಿಮಗೆ ಒಂದು ವೇಳೆ ಗೊತ್ತಿರಬಹುದು. Number one is positional holiness. ಮೊದಲನೇದಾಗಿ ಸ್ಥಾನಿಕವಾದಂತಹ ಪರಿಶುದ್ಧತೆ. And the second one is ಎರಡನೆಯದು practical holiness. ಪ್ರಾಯೋಗಿಕವಾದಂತಹ ಪರಿಶುದ್ಧತೆ. And the third one is ಮೂರನೆಯದು prospective holiness. ಆ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಪ್ರಗತಿಪರವಾದಂತಹ ಪರಿಶುದ್ಧತೆ. When you say positional holiness, ಸ್ಥಾನಿಕವಾದಂತಹ ಪರಿಶುದ್ಧತೆ ಎಂದು ಹೇಳುವಾಗ that means in Christ Jesus we are holy. ಕ್ರಿಸ್ತನಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಪರಿಶುದ್ಧರು. All the believers are in Christ Jesus. ಎಲ್ಲಾ ವಿಶ್ವಾಸಿಗಳು ಕ್ರಿಸ್ತ ಯೇಸುವಿನಲ್ಲಿದ್ದಾರೆ. That's a very favorite term for Apostle Paul. ಅದು ಅಪೊಸ್ತಲನಾದ ಪೌಲನ ಒಂದು ವಿಶೇಷವಾದಂತಹ ಒಂದು ಹೇಳಿಕೆಯಾಗಿತ್ತು. Somebody counted it in Paul in epistles and says that about 400 times he uses that phrase. ಅದನ್ನು ಯಾರೋ ಒಬ್ಬರು ಲೆಕ್ಕ ಮಾಡಿ ಸರಿಸುಮಾರು 400 ಬಾರಿ ಪೌಲನು ಈ ಹೇಳಿಕೆಯನ್ನು ಬಳಸುತ್ತಾನೆ. In Christ Jesus, in the Lord, or similar statement. ಕ್ರಿಸ್ತೇಸುವಿನಲ್ಲಿ ಎಂಬ ಪದ ಬಳಕೆ. It is a very favorite statement of Apostle Paul. ಅದು ಪೌಲನಿಗೆ ಬಹಳ ಇಷ್ಟವಾದಂತಹ ಹೇಳಿಕೆ. When we are here, we are in Christ Jesus also. ನಾವು ಇಲ್ಲಿರುವಾಗಲೂ ಕೂಡ ನಾವು ಕ್ರಿಸ್ತನಲ್ಲಿದ್ದೇವೆ. When we are in Christ Jesus, ನಾವು ಕ್ರಿಸ್ತನಲ್ಲಿರುವಾಗ the qualities of Jesus Christ is seen on us. ಕ್ರಿಸ್ತನಲ್ಲಿರುವಂತಹ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಬರುತ್ತವೆ. Suppose you get into a big balloon. ಈಗ ಒಂದು ಒಳ್ಳೆ ದೊಡ್ಡ ಬಲೂನ್ ನಲ್ಲಿ ನೀವು ಒಳಗೆ ಹೋಗುವುದಾದ್ರೆ, huge balloons where people can sit. ದೊಡ್ಡ ಬಲೂನ್ ಅಂದ್ರೆ ಜನರು ಕುಳಿತುಕೊಳ್ಳೋಕೆ ಸಾಧ್ಯವಾಗುವಂತಹ ದೊಡ್ಡ ಬಲೂನ್. If we are in such a balloon, ಅಂತ ಬಲೂನ್ ಒಳಗಡೆ ನಾವಿರುವುದಾದ್ರೆ somebody looking at us from outside will see the color of the balloon on us. ಆದರೆ ಹೊರಗೆಯಿಂದ ನೋಡುವಂತಹ ಜನರು ಆ ಬಲೂನಿನ ಬಣ್ಣವು ನಮ್ಮ ಮೇಲಿರುವುದನ್ನು ನೋಡುತ್ತಾರೆ. If the color of the balloon is yellow, we will also look yellow. ಆ ಬಲೂನಿನ ಬಣ್ಣ ಎಲ್ಲೋ ಹಳದಿ ಬಣ್ಣವಾಗಿರುವುದಾದ್ರೆ ನಾವು ಕೂಡ ಹಳದಿ ಬಣ್ಣದಲ್ಲಿ ಕಾಣುತ್ತೇವೆ. We are in Christ Jesus. ಈಗ ನಾವು ಕ್ರಿಸ್ತನಲ್ಲಿದ್ದೇವೆ. He covers us on all sides. ಆತನು ನಮ್ಮನ್ನು ಹೊರಗಿನಿಂದ ಆವರಿಸಿದ್ದಾನೆ. He is our position. ಆತನೇ ನಮ್ಮ ಸ್ಥಾನವಾಗಿದ್ದಾನೆ. He has become our atmosphere. ಆತನೇ ನಮ್ಮ ವಾತಾವರಣವಾಗಿದ್ದಾನೆ. When the Father looks at us through Christ Jesus, ಈಗ ತಂದೆಯಾದಂತ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ನೋಡುವಾಗ He sees all the qualities of Christ on us. ಕ್ರಿಸ್ತನಲ್ಲಿರುವಂತಹ ಎಲ್ಲಾ ಗುಣಲಕ್ಷಣಗಳನ್ನ ನಮ್ಮಲ್ಲಿ ನೋಡುತ್ತಾನೆ. Jesus Christ is holy. ಕರ್ತನಾದಂತ ಯೇಸು ಕ್ರಿಸ್ತನು ಪರಿಶುದ್ಧನು. So He sees us also as holy and He calls us saints. ಈ ಕಾರಣದಿಂದಲೇ ಆತನು ನಮ್ಮನ್ನು ಪರಿಶುದ್ಧರನ್ನಾಗಿ ನೋಡಿ ನಮ್ಮನ್ನು ದೇವ ಜನರು ಎಂಬುದಾಗಿ ಕರೆಯುತ್ತಾನೆ. What a great blessing we have as the children of God. ದೇವರ ಮಕ್ಕಳಾಗಿ ನಮಗೆ ಎಂತಹ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. If there is anybody who is listening to me who has not entered into such a blessed thing, ಇಲ್ಲಿ ನನ್ನನ್ನು ಕೇಳುತ್ತಿರುವ ನಿಮ್ಮಲ್ಲಿ ಯಾರಾದರೂ ಇಂಥ ಆಶೀರ್ವಾದವಾದಂತಹ ಸ್ಥಾನಕ್ಕೆ ನೀವು ಇನ್ನೂ ಬಾರದವರಾಗಿದ್ದಾರೆ God is calling you unto Himself even now. ಈಗಲೂ ಕೂಡ ಕರ್ತನು ತನ್ನ ಬಳಿಗೆ ನಿಮ್ಮನ್ನು ಕರೆಯುವನಾಗಿದ್ದಾನೆ. You don't have to stand outside. ನೀವು ಹೊರಗೆ ನಿಲ್ಲುವುದು ಬೇಡ. You can enter into Christ. ನೀವು ಕ್ರಿಸ್ತನನ್ನ ಸೇರಬಹುದು. He died for you. ನಿಮಗಾಗಿ ಸತ್ತಿದ್ದಾನೆ. He lives for you. ನಿಮಗಾಗಿ ಜೀವಿಸುತ್ತಿದ್ದಾನೆ. And He is calling you unto Himself. ಆತನ ಬಳಿಗೆ ಬರುವಂತೆ ನಿಮ್ಮನ್ನು ಕರೆಯುವನಾಗಿದ್ದಾನೆ. He says, "Come unto me." ಆತನು ಹೇಳಿದ ನನ್ನ ಬಳಿಗೆ ಬನ್ನಿರಿ. When you come into Him, ನೀವು ಆತನ ಬಳಿಗೆ ಬರುವಾಗ all these qualities are put into your account. ಆತನ ಎಲ್ಲಾ ಗುಣಲಕ್ಷಣಗಳು ನಿಮ್ಮ ಲೆಕ್ಕಕ್ಕೆ ಸೇರಿಸಲ್ಪಟ್ಟಿವೆ. You become a saint. ನೀವು ದೇವ ಜನರಾಗುತ್ತೀರಿ. What a blessed thing it is. ಎಂತ ಆಶೀರ್ವಾದಕರವಾದ ವಿಷಯ. That's the positional holiness. ಅದು ಸ್ಥಾನಿಕವಾದಂತಹ ಪರಿಶುದ್ಧತೆ. The second thing I said was practical holiness. ಎರಡನೇದಾಗಿ ನಾನು ಹೇಳಿದ್ದು ಪ್ರಾಯೋಗಿಕವಾದಂತಹ ಪರಿಶುದ್ಧತೆ. Oh, we are called as saints. Now everything is not that saintly, isn't it? ನಾವು ದೇವ ಜನರು ಎಂಬುದಾಗಿ ಕರೆಯಲ್ಪಟ್ಟರೂ ಕೂಡ ನಮ್ಮಲ್ಲಿರುವ ಎಲ್ಲಾ ಸಂಗತಿಗಳು ಪರಿಶುದ್ಧವಾದವುಗಳಲ್ಲ. Yeah, practically there are weaknesses, failures. ಪ್ರಾಯೋಗಿಕವಾಗಿ ನಮ್ಮಲ್ಲಿ ವಿಫಲತೆಗಳು, ಕೊರತೆಗಳು ಉಂಟು. And that's natural because we are still in the flesh. ಯಾಕಂದ್ರೆ ನಾವು ಈ ಶರೀರದಲ್ಲಿರುವ ಕಾರಣದಿಂದ ಆ ಕೊರತೆಗಳು ಸ್ವಾಭಾವಿಕವಾದವು. We are still here. ನಾವು ಇನ್ನೂ ಇಲ್ಲೇ ಇದ್ದೇವೆ. Failures and problems
will be there. ಇಲ್ಲಿ ಸಮಸ್ಯೆಗಳು, ಸೋಲುಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. But it's our responsibility to overcome the problems and live a holy life. ಆದರೆ ಈ ಸಮಸ್ಯೆಗಳನ್ನೆಲ್ಲ ನಾವು ಜಯಿಸಿ ಪರಿಶುದ್ಧವಾಗಿ ಜೀವಿಸಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ. When temptation comes, we should learn to flee from it. ಆ ಶೋಧನೆಗಳು ಬರುವಾಗ ಆ ಶೋಧನೆಗಳಿಂದ ಓಡಿ ಹೋಗುವುದನ್ನು ನಾವು ಕಲಿಯಬೇಕು. When temptations come, we should learn to say no to it. ಆ ಶೋಧನೆಗಳು ಬರುವಾಗ ಶೋಧನೆಗಳಿಗೆ ಬೇಡ ಎಂಬುದಾಗಿ ಹೇಳುವುದನ್ನು ನಾವು ಕಲಿಯಬೇಕು. In our personal life, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ, social life, ನಮ್ಮ ಸಾಮಾಜಿಕ ಜೀವಿತದಲ್ಲಿ, home life, ಮನೆಯಲ್ಲಿ, in every area of our ನಮ್ಮ life, ಜೀವಿತದ ಎಲ್ಲಾ ವಲಯಗಳಲ್ಲಿ we must keep ourselves holy. ನಮ್ಮನ್ನು ನಾವು ಶುದ್ಧರನ್ನಾಗಿಟ್ಟುಕೊಳ್ಳಬೇಕು. If at all we fall in sin, ಒಂದು ವೇಳೆ ನಾವು ಪಾಪದಲ್ಲಿ ಬಿದ್ದರೂ we should find solution for it in the blood of Jesus Christ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳಬೇಕು. If we hurt somebody, ನಾವು ಯಾರನ್ನಾದರೂ ನೋಯಿಸುವುದಾದರೆ we should see that we are reconciled one another. ಅವರೊಂದಿಗೆ ನಾವು ಒಬ್ಬರನ್ನೊಬ್ಬರು ಸಂಧಾನ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ನೋಡಿಕೊಳ್ಳಬೇಕು. Like that attempt should be there in the life of believer to keep himself or herself holy. ಈ ರೀತಿಯಾಗಿ ಅವನು ಅವಳು ತನ್ನನ್ನು ತಾನು ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಇಂತಹ ಪ್ರಯಾಸಗಳು ಅವರ ಜೀವನದಲ್ಲಿ ಕಂಡು ಬರಬೇಕು. That's what we call as practical holiness. ಅದನ್ನೇ ನಾವು ಪ್ರಾಯೋಗಿಕವಾದಂತಹ ಪರಿಶುದ್ಧತೆ ಎಂಬುದಾಗಿ ಕರೆಯುತ್ತೇವೆ. Then a day will come, ಒಂದು ದಿವಸ ಬರುತ್ತದೆ, the Lord Jesus will come to take us unto him. ತನ್ನ ಬಳಿಗೆ ಕರೆಕೊಂಡು ಹೋಗುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. John says like this, ಯೋಹಾನನ ಈ ರೀತಿಯಾಗಿ ಹೇಳ್ತಾನೆ, we shall see him as he is, ಆತನ ಇರುವ ಪ್ರಕಾರವೇ ಆತನನ್ನ ನಾವು ನೋಡುತ್ತೇವೆ, and we shall be like him. ಆತನ ಇರುವ ಹಾಗೆ ನಾವಾಗುತ್ತೇವೆ. Away from the presence of sin, ಈ ಪಾಪದ ಸನ್ನಿಧಾನದಿಂದ ದೂರ ಹೋಗಿ we will be with him forever and ever. ನಾವು ಎಂದೆಂದಿಗೂ ಸದಾಕಾಲ ಆತನೊಂದಿಗೆ ಇರುತ್ತೇವೆ. That's prospective, future. ಅದು ಭವಿಷ್ಯದಲ್ಲಿರುವಂತಹ ಪರಿಶುದ್ಧತೆ. That we are waiting for it. ಅದಕ್ಕಾಗಿ ನಾವು ಕಾಯುತ್ತಿದ್ದೇವೆ. But until then, ಅಲ್ಲಿಯವರೆಗೂ we have to practically grow in the path of holiness. ನಾವು ಪರಿಶುದ್ಧತೆಯ ಹಾದಿಯಲ್ಲಿ, ಆ ಪಥದಲ್ಲಿ ಪ್ರಾಯೋಗಿಕವಾಗಿ ಬೆಳೆಯಬೇಕು. Here when Peter says being holy, he is telling about the practical holiness. ಇಲ್ಲಿ ಪೇತ್ರನು ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳುವಾಗ ಈ ಪ್ರಾಯೋಗಿಕವಾದಂತಹ ಪರಿಶುದ್ಧತೆಯ ಕುರಿತು ಹೇಳುವನಾಗಿದ್ದಾನೆ. If you look at that passage, ನೀವು ವೇದ ಭಾಗವನ್ನು ಗಮನಿಸುವುದಾದರೆ Peter presents the reasons for it very much in detail. ಇಲ್ಲಿ ಪೇತ್ರನು ಒಬ್ಬರು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಇರುವಂತಹ ಕಾರಣಗಳನ್ನ ವಿವರವಾಗಿ ಬರೆದಿದ್ದಾನೆ. 4 reasons are. ಇಲ್ಲಿ 4 ಕಾರಣಗಳುಂಟು. Come to the passage. ಆ ವೇದ ಭಾಗಕ್ಕೆ ಬನ್ನಿರಿ. See in verse 14 we see as obedient children. 14ನೇ ವಚನ ಗಮನಿಸುವಾಗ ವಿಧೇಯರಿಗೆ ತಕ್ಕಂತೆ. Verse 17 says, 17ನೇ ವಚನ ಹೇಳುತ್ತದೆ, he called on the Father. ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ. Father and the children. ತಂದೆ ಮಕ್ಕಳು. Here we see a relationship. ಇಲ್ಲೊಂದು ಸಂಬಂಧವನ್ನು ನೋಡುತ್ತೇವೆ. That's the first reason for keeping yourself holy. ಇಲ್ಲಿ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ಮೊದಲನೆಯ ಕಾರಣ ಇದಾಗಿದೆ. The reason of relationship. ಆ ಒಂದು ಸಂಬಂಧದ ಕಾರಣ. Father is holy, God is holy. ದೇವರು ಪರಿಶುದ್ಧನಾಗಿದ್ದಾನೆ, ತಂದೆಯು ಪರಿಶುದ್ಧನಾಗಿದ್ದಾನೆ. That is his most important attribute. ಅದು ಆತನಲ್ಲಿರುವಂತಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಗುಣಲಕ್ಷಣ. He is holy. ಆತನು ಪರಿಶುದ್ಧನಾಗಿರುವುದಾದರೆ, And if you are calling him as your father, ಆತನನ್ನ ನೀವು ನಮ್ಮ ತಂದೆ ಎಂಬುದಾಗಿ ನೀವು ಕರೆಯುವವರಾಗಿರುವುದಾದರೆ, then you should give priority for holy. ನೀವು ಪರಿಶುದ್ಧತೆಗೆ ಆದ್ಯತೆಯನ್ನು ಕೊಡಬೇಕು. That's the family trait. ಅದೊಂದು ಗುಣ, ಕುಟುಂಬದ ಗುಣಲಕ್ಷಣ. That should be seen on you. ಅದು ನಿಮ್ಮಲ್ಲಿ ಕಾಣಬೇಕು. Sometimes, when you see children, ಈಗ ನೀವು ಮಕ್ಕಳನ್ನ ಕೆಲವೊಮ್ಮೆ ಗಮನಿಸುವಾಗ, even without asking anything, you'll say, you are from that home, isn't it? ನೀವು ಆ ಮಕ್ಕಳನ್ನ ಕೇಳದೆ ನೀವು ಆ ಮನೆಯಿಂದ ಬಂದವರಲ್ಲ ಅಂತ ಹೇಳ್ತೇವೆ. Yeah, the face shape and all that, we come to know. ಅವರ ಮುಖಭಾವಗಳನ್ನು ನೋಡುವಾಗ ನಾವು ಅದನ್ನು ಗುರುತು ಹಿಡಿಯುತ್ತೇವೆ. That's a family trait. ಅದು ಕುಟುಂಬದಲ್ಲಿರುವಂತಹ ಒಂದು ಕಲೆ ಗುಣಲಕ್ಷಣ. Holiness is a family trait. ಇದೇ ರೀತಿಯಾಗಿ ಪರಿಶುದ್ಧತೆ ಕುಟುಂಬದ ಗುಣಲಕ್ಷಣ. You cannot call God as your father and live like Satan. ನೀವು ದೇವರನ್ನ ತಂದೆ ಎಂಬುದಾಗಿ ಕರೆದು ಸೈತಾನನ ಹಾಗೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. You're calling him father, live holy. ನೀವು ಆತನನ್ನು ತಂದೆ ಎಂಬುದಾಗಿ ಕರೆಯುವುದಾದರೆ ಪರಿಶುದ್ಧರಾಗಿ ಜೀವಿಸಿರಿ. Again, that to tell you is not 100% perfection and all that. ನಾನು ಪುನಃ ಮತ್ತೊಮ್ಮೆ ಹೇಳ್ತೇನೆ, 100% ಪರಿಪೂರ್ಣವಾದಂತಹ ಪರಿಶುದ್ಧತೆ ಅಲ್ಲ. It can be perfect only when we see him. ಅದು ಆತನನ್ನು ನೋಡುವಾಗ ಮಾತ್ರ ಆಗುವಂತದ್ದು. But we have to grow in holiness. ಆದರೆ ನಾವು ಪರಿಶುದ್ಧತೆಯಲ್ಲಿ ಬೆಳೆಯಬೇಕಲ್ಲವೇ? Desire for perfect holiness should be there. ಆ ಪರಿಪೂರ್ಣವಾದಂತಹ ಪರಿಶುದ್ಧತೆಯ ಬಯಕೆ ನಮ್ಮಲ್ಲಿ ಇರಬೇಕು. If that desire is there, Lord will help us to grow.
ಆ ಬಯಕೆ ನಮ್ಮಲ್ಲಿ ಇರುವುದಾದರೆ ನಾವು ಬೆಳೆಯುವುದಕ್ಕೆ ಕರ್ತನು ಸಹಾಯ ಮಾಡುತ್ತಾನೆ. I remember an illustration. ನನಗೊಂದು ಉದಾಹರಣೆ ನೆನಪಾಗುತ್ತಿದೆ. Yeah, it happened in our assembly in Mumbai. ನಮ್ಮ ಮುಂಬೈನ ಸಭೆಯಲ್ಲಿ ನಡೆದದ್ದು. I was overhearing, two people talking to each other. ಆ ಇಬ್ಬರು ಸಹೋದರರು ಒಬ್ಬರಿಗೊಬ್ಬರು ಮಾತನಾಡುವುದನ್ನು ನನಗೆ ಹೆಚ್ಚಾಗಿ ಕೇಳಿಸಿತು. One an elderly sister, another one studying in 10th standard or something. Girl studying in 10th standard. ಆ ಒಂದು ಹಿರಿಯರಾದಂತಹ ಸಹೋದರಿ, ಮತ್ತೊಂದು 10ನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಹೆಣ್ಣು. The elder sister asked the little girl. ಆ ಒಂದು ತಾಯಿ ಹಿರಿಯ ಸಹೋದರಿಯು ಆ ಚಿಕ್ಕ ಮಗಳನ್ನು ಕೇಳಿದರು. Exams are coming, isn't it? ಪರೀಕ್ಷೆ ಬರ್ತಿದೆ ಅಲ್ಲವೇ? And the little girl said yes. ಆ ಮಗಳು ಹೇಳಿದಳು ಹೌದು. And she asked, after your studies, what you want to become? ಹಾಗೆ ಆ ಹಿರಿಯ ಸಹೋದರಿ ಕೇಳಿದ್ರು, ನೀನು ಓದಿದ ತರವಾಯ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? She said like this. ಆ ಮಗಳು ಹೀಗೆ ಹೇಳಿದಳು, Auntie, I want to become a nurse. ನನ್ನ ಆಂಟಿ, ನಾನೊಂದು ನರ್ಸ್ ಆಗಬೇಕೆಂಬುದಾಗಿ ಬಯಸುತ್ತೇನೆ. And the elderly sister said like this. ಆಗ ಹಿರಿಯ ಸಹೋದರಿ ಹೀಗೆ ಹೇಳಿದರು, You want to become a nurse? ನೀನು ನರ್ಸ್ ಆಗಬೇಕಾ? Do one thing, you aim to become a doctor, then you will become a nurse at least. ನೀನು ಒಂದು ವೈದ್ಯಳಾಗಬೇಕೆಂಬುದಾಗಿ ಗುರಿಯನ್ನಿಟ್ಟುಕೊಂಡು ಪ್ರಯತ್ನ ಮಾಡು, ಆಗ ನೀನು ನರ್ಸ್ ಆಗ್ತೀಯಾ? If you say, I want to become a nurse only and live, you may not become even that. ನೀನು ನರ್ಸ್ ಮಾತ್ರ ಆಗಬೇಕೆಂಬುದಾಗಿ ಅಂದುಕೊಂಡು ಬಯಸುವುದಾದರೆ ನೀನು ಅದು ಕೂಡ ಆಗಲಿಕ್ಕೆ ಸಾಧ್ಯವಾಗದೆ ಹೋಗಬಹುದು. Aim something greater, then you may get this one. At least this. ನೀನು ಬಹಳ ಶ್ರೇಷ್ಠವಾದಕ್ಕೆ ಗುರಿಯನ್ನು ಇಟ್ಟುಕೊಂಡು ಮಾಡುವುದಾದರೆ ಕನಿಷ್ಠ ಪಕ್ಷ ಇದನ್ನಾದರೂ ಪಡೆಕೊಳ್ಳುವೆ. Practical illustration there. ಅದೊಂದು ಪ್ರಾಯೋಗಿಕವಾದ ಒಂದು ಉದಾಹರಣೆ. So, aim at perfection, 100% holiness. Then you may at least attain that relative perfection. ನೀವು ಆ ಒಂದು ಪರಿಪೂರ್ಣವಾದ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಗುರಿಯನ್ನು ಇಟ್ಟುಕೊಂಡು ಜೀವಿಸುವ ಪ್ರಯತ್ನ ಮಾಡಿರಿ, ಆ ಕನಿಷ್ಠ ಪಕ್ಷ ನೀವು ಅದರ ಹಂತಕ್ಕಾದರೂ ಬರಬಹುದು. So the first reason is relationship. ಇಲ್ಲಿ ಇರುವಂತಹ ಪರಿಶುದ್ಧತೆಗೆ ಇರುವಂತಹ ಮೊದಲನೇ ಕಾರಣ ಸಂಬಂಧ. Secondly, ಎರಡನೇದಾಗಿ look at verse 16. 17ನೇ ವಚನ ಗಮನಿಸಿರಿ. Because it is written. ಇದು ಬರೆದದೆಯಲ್ಲ. Because it is written. ಎಂದು ಬರೆದದೆಯಲ್ಲ. Be holy. ಪರಿಶುದ್ಧರಾಗಿರಿ. Why? ಯಾಕೆ? It's written and given to you. ಅದು ಬರೆದು ನಿಮಗೆ ಕೊಡಲ್ಪಟ್ಟಿದೆ. Peter is quoting from Leviticus. ಇಲ್ಲಿ ಪೇತ್ರನು ಯಾಜಕ ಕಾಂಡದಿಂದ ಉಲ್ಲೇಖ ಮಾಡಿ ಬರೆದಿದ್ದಾನೆ. In Leviticus, in 3 places you have this verse. ಯಾಜಕ ಕಾಂಡದಲ್ಲಿ 3 ಸ್ಥಳಗಳಲ್ಲಿ ಈ ಒಂದು ವಚನವನ್ನ ನಾವು ಗಮನಿಸುತ್ತೇವೆ. You have it in chapter 11. ನೀವು ಅದರ 11ನೇ ಅಧ್ಯಾಯದಲ್ಲಿ ನೋಡುತ್ತೀರಿ. There Moses is telling about the dietary law, what they should eat and what they should not eat. ಅಲ್ಲಿ ಮೋಶೆ ಅವರಿಗೆ ಆಹಾರದ ಒಂದು ಪಥ್ಯದ ವಿಷಯವಾಗಿ ಹೇಳುವಾಗ ಏನನ್ನ ಸೇವಿಸಬೇಕು ಸೇವಿಸಬಾರದು ಎಂಬ ಒಂದರ ಸಂಬಂಧಕ್ಕನುಸಾರವಾಗಿ ಆ ಹೇಳಿಕೆಯನ್ನು ಕೊಡ್ತಾನೆ. With their personal life. ಅದು ಅವರ ವೈಯಕ್ತಿಕವಾದ ಜೀವಿತಕ್ಕೆ ಸಂಬಂಧಪಟ್ಟದ್ದು. There this verse we see. ಅಲ್ಲೂ ಕೂಡ ಈ ವಚನವನ್ನು ನಾವು ಗಮನಿಸುತ್ತೇವೆ. Then chapter 19 again we see this verse. 19ನೇ ಅಧ್ಯಾಯದಲ್ಲಿ ವಚನವನ್ನು ಪುನಃ ನಾವು ನೋಡುತ್ತೇವೆ. That's in connection with the family life. ಅದು ಅವರ ಕುಟುಂಬ ಜೀವಿತಕ್ಕೆ ಸಂಬಂಧಪಟ್ಟ ಹೇಳುವಂತದ್ದು. Keeping the Sabbath. ಆ ಒಂದು ಸಬ್ಬತ್ ದಿನವನ್ನು honoring father and mother. ತಂದೆ ತಾಯಿಯನ್ನು ಸನ್ಮಾನಿಸುವಂತದ್ದು. When he tells that again this verse is speaking. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಹೇಳುವಾಗಲೂ ಕೂಡ ಇದೇ ವಚನವನ್ನು ಬಳಸುತ್ತಾನೆ. In chapter 20 we see it again. 20ನೇ ಅಧ್ಯಾಯದಲ್ಲಿ ಪುನಃ ಇದನ್ನು ನಾವು ಗಮನಿಸುತ್ತೇವೆ. There it's about their religious life. ಅಲ್ಲಿ ಮೂರನೇದಾಗಿ ನಾವು ಆ ಒಂದು ಧಾರ್ಮಿಕ ಜೀವಿತದ ಕುರಿತಾಗಿ ಗಮನಿಸುತ್ತೇವೆ. For the Israelites, their religious life is the social life. ಆ ಇಸ್ರಾಯೇಲರಿಗೆ ಅವರ ಧಾರ್ಮಿಕ ಜೀವಿತವೇ ಅವರ ಸಾಮಾಜಿಕ ಜೀವಿತವಾಗಿತ್ತು. So in the personal life, ಅವರ ವೈಯಕ್ತಿಕ ಜೀವಿತಕ್ಕೆ, family life, ಕುಟುಂಬ ಜೀವಿತಕ್ಕೆ and the social life, ಮತ್ತು ಸಾಮಾಜಿಕ ಜೀವಿತಕ್ಕೆ they are supposed to be holy. ಈ 3 ವಲಯಗಳಲ್ಲೂ ಕೂಡ ಅವರು ಪರಿಶುದ್ಧರಾಗಿರಬೇಕಾಗಿತ್ತು. And it is written and given to you. ಅದು ಬರೆದು ನಮಗೆ ಕೊಡಲ್ಪಟ್ಟಿದೆ. We cannot say that we didn't know this. ಇದು ನಮಗೆ ಗೊತ್ತಿಲ್ಲ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. If we can say that about the Israelites, ಇಸ್ರಾಯೇಲರ ವಿಷಯದಲ್ಲಿ ನಾವು ಇದನ್ನು ಹೇಳಲು ಸಾಧ್ಯವಾಗುವುದಾದರೆ how much more for you and I? ಇದು ನಮಗೂ ಇದು ಎಷ್ಟು ಹೆಚ್ಚಾಗಿ ಹೇಳಬೇಕು. You have your Bibles in your hand, isn't it? ನಿಮ್ಮ ಕರಗಳಲ್ಲಿ ನಿಮ್ಮ ಸತ್ಯಗಳು ಇದೆ ಅಲ್ಲವೇ? Open and see. ಅದನ್ನು ತೆಗೆದು ನೋಡಿರಿ. It's written and given to you. ಅದು ಬರೆದು ಕೊಡಲ್ಪಟ್ಟಿದೆ. It's God's word is written and given to you. ದೇವರ ವಾಕ್ಯವೇ ಬರೆದು ನಮಗೆ ಕೊಡಲ್ಪಟ್ಟಿದೆ. So there we see the reason of revelation. ಅಲ್ಲಿ ಒಂದು ಪ್ರಕಟಣೆಯ ಒಂದು ಕಾರಣವನ್ನು ನೋಡುತ್ತೇವೆ. First one I said was reason of relationship. ಮೊದಲನೇದಾಗಿ ನಾವು ಸಂಬಂಧ ಎಂಬ ಕಾರಣವನ್ನು ನೋಡಿದೆವು. Secondly, the reason of revelation, it is revealed. ಎರಡನೇದಾಗಿ ನಾವು ಪ್ರಕಟಣೆಯ ಕಾರಣವನ್ನು ನೋಡಿದೆವು, ಇದು ಪ್ರಕಟವಾಗಿ ನಮಗೆ ಕೊಡಲ್ಪಟ್ಟಿದೆ. Thirdly, ಮೂರನೇದಾಗಿ coming back to verse 17, 17ನೇ ವಚನಕ್ಕೆ ಬರುವಾಗ there he says that God without respect of persons judgeth according to every man's work. ಆತನು ಪ್ರತಿಯೊಬ್ಬರ ಕೆಲಸವನ್ನ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನು. What he means is if you live anyhow, remember punishment will be there.
ಅಂದ್ರೆ ಆ ಪೇತ್ರನ ಈ ಮಾತಿನ ಅರ್ಥ, ನಿಮಗೆ ಇಷ್ಟ ಬಂದ ಹಾಗೆ ನೀವು ಜೀವಿಸುವುದಾದ್ರೆ ಶಿಕ್ಷೆ ಇಲ್ಲ, ತೀರ್ಪಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ. The reason of recompense or punishment. ಅಲ್ಲಿ ತೀರ್ಪು ಮಾಡುವುದು ಶಿಕ್ಷೆಯ ಕಾರಣ. Our Father chastises His children. ತಂದೆಯು ತನ್ನ ಮಕ್ಕಳನ್ನ, ನಮ್ಮ ತಂದೆಯು ತನ್ನ ಮಕ್ಕಳನ್ನ ಶಿಕ್ಷಿಸುವನಾಗಿದ್ದಾನೆ. When we come to Hebrews chapter 12, there we see the writer telling about that in detail. ಅಲ್ಲಿ ಇಬ್ರಿಯದವರಿಗೆ 12ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಬರಹಗಾರನು ಅದನ್ನು ವಿವರವಾಗಿ ಹೇಳುವುದನ್ನು ನೋಡುತ್ತೇವೆ. We won't go into those portions. ಸಾಕು, ವೇದವಾಕ್ಯ ಹೋಗುವುದು ಬೇಡ. So recompense is there. He will, punish you. ಆತನು ಶಿಕ್ಷೆ ಕೊಡುತ್ತಾನೆ, ಶಿಕ್ಷಿಸುತ್ತಾನೆ. It's a very serious matter to fall into the hands of the consuming fire. ಆ ದಹಿಸುವ ಅಗ್ನಿಯಾಗಿರುವಂತಹ ದೇವರ ಕರಗಳಲ್ಲಿ ಬೀಳುವಂತದ್ದು ಭಯಂಕರವಾದದ್ದು. We should fear God. ನಾವು ದೇವರಿಗೆ ಭಯಪಡಬೇಕು. We are living in times when fear of God is very less. ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ದೇವರಿಗೆ ಭಯಪಡುವಂತಹ ಒಂದು ವಿಷಯ ಬಹಳ ಕಡಿಮೆ ಇದೆ. We have to have fear of God first. ನಾವು ಮೊದಲನೇದಾಗಿ ದೇವರ ಭಯವು ನಮ್ಮಲ್ಲಿರಬೇಕು. Then we will keep ourselves holy. ಆ ಭಯವು ನಮ್ಮಲ್ಲಿ ಇರುವುದಾದರೆ ಆಗ ನಾವು ಪರಿಶುದ್ಧರಾಗಿಟ್ಟುಕೊಳ್ಳುತ್ತೇವೆ. Now coming to the fourth reason. ಈಗ 4ನೇ ಕಾರಣಕ್ಕೆ ಬರುವುದಾದರೆ 18 onwards we see that. 18ನೇ ವಚನದಿಂದ ಅದನ್ನು ನಾವು ಗಮನಿಸುತ್ತೇವೆ. In that portion, Peter is telling that we are redeemed. ಅಲ್ಲಿ 18ನೇ ವಚನದಲ್ಲಿ ನಾವು ಬಿಡುಗಡೆಯಾಗದವರು ಎಂಬುದಾಗಿ ಓದುತ್ತೇವೆ. The reason of redemption. ಅಲ್ಲಿ ವಿಮೋಚನೆ ಎಂಬ ಕಾರಣ. We are purchased with His blood. ನಾವು ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. If we are purchased with His blood, we are not our own. ನಾವು ಆತನಿಂದ ಕೊಂಡುಕೊಳ್ಳಲ್ಪಟ್ಟವರಾದರೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ. If we don't belong to ourselves, ನಾವು ನಮ್ಮ ಸ್ವಂತ ಸ್ವತ್ತಾಗದಿರುವಾಗ, and if we belong to the Lord, ನಾವು ಕರ್ತನಿಗೆ ಸೇರಿದವರಾಗಿರುವಲ್ಲಿ, it should be our desire that we would please Him in everything. ನಾವು ಆತನಿಗೆ ಸೇರಿದವರಾಗಿರುವ ಕಾರಣದಿಂದ ಎಲ್ಲಾ ವಿಷಯಗಳಲ್ಲಿಯೂ ಆತನನ್ನ ನಾವು ಮೆಚ್ಚಿಸುವವರಾಗಿರಬೇಕು. So this is a matter which is very important for us. ಇದು ನಮಗೆ ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಸತ್ಯ. When Peter was writing this, ಪೇತ್ರನ ಬರೆಯುವಾಗ he might have remembered that episode in the upper room. ಆ ಒಂದು ಮೇಲ್ಕೋಣೆಯಲ್ಲಿ ನಡೆದಂತಹ ಸಂದರ್ಭವನ್ನು ಪೇತ್ರ ನೆನಪು ಮಾಡಿಕೊಂಡಿರಬಹುದು. Chapter 13 of John's Gospel. ಅದು ಯೋಹಾನ ಸುವಾರ್ತೆ 13ರಲ್ಲಿ ನೋಡುತ್ತೇವೆ. The Lord and the disciples, they sat together for having that Passover feast. ಆ ಒಂದು ಪಸ್ಕ ಹಬ್ಬವನ್ನು ಆಚರಿಸುವ ಸಲುವಾಗಿ ಕರ್ತನು ತನ್ನ ಶಿಷ್ಯರು ಒಟ್ಟಾಗಿ ಆ ಕೋಣೆಯಲ್ಲಿ ಕುಳಿತಿದ್ದರು. And we see Jesus Christ washing the feet of the disciples. ಅಲ್ಲಿ ಕರ್ತನಾದಂತಹ ಯೇಸು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದನ್ನು ನೋಡುತ್ತೇವೆ. Came to Peter. He came to Peter. ಪೇತ್ರನ ಬಳಿಗೆ ಬಂದನು. And Peter said, "No, you won't wash my feet." ಪೇತ್ರನು ಹೇಳಿದನು, ನೀನು ನನ್ನ ಕಾಲನ್ನು ತೊಳೆಯಬಾರದು ಸ್ವಾಮಿ. In fact, disciples should wash the feet of the master. ಯಾಕೆಂದರೆ ಶಿಷ್ಯರು ಯಜಮಾನನ ಒಡೆಯನ ಕಾಲಗಳನ್ನು ತೊಳೆಯಬೇಕಾಗಿದೆ. Their master is coming to wash the feet of the. ಆದರೆ ಗುರುವು ಇಲ್ಲಿ ಶಿಷ್ಯರ ಕಾಲಗಳನ್ನು ತೊಳೆಯಲು ಬರ್ತಿದ್ದಾನೆ. You won't see it anything like that. ಆತರದನ್ನ ನೀವೆಲ್ಲೂ ನೋಡುವುದಿಲ್ಲ. So when he came to Peter, Peter said, "No, you won't wash my feet." ಈಗ ಪೇತ್ರನು ಬಂದು ಪೇತ್ರನ ಬಳಿಗೆ ಬಂದಾಗ, ಇಲ್ಲ ಕರ್ತನೇ, ನೀನು ಇದನ್ನು ಮಾಡಬಾರದು ಎಂದು ಹೇಳಿದನು. What did Jesus say? ಕರ್ತನು ಹೇಳಿದ್ದೇನು? If I do not wash you, you have no part with me. ನಾನು ನಿನ್ನ ಕಾಲುಗಳನ್ನು ತೊಳೆಯದೆ ಹೋದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ. If I do not wash you, you have no part with me. ನಾನು ನಿನ್ನ ಪಾದಗಳನ್ನು ತೊಳೆಯದೆ ಹೋದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ. The Lord was speaking, spiritually. ಅಲ್ಲಿ ಕರ್ತನು ಆತ್ಮಿಕವಾಗಿ ಹೇಳ್ತಿದ್ದನು. That washing speaks of daily washing. ಆ ಒಂದು ಪಾದಗಳನ್ನು ತೊಳೆಯುವಂತದ್ದು ಅನುದಿನದ ಶುದ್ಧತೆಯನ್ನು ಕುರಿತಾಗಿ ಸೂಚಿಸುವಂತದ್ದಾಗಿದೆ. Yeah, the daily cleansing that we ought to have in our life. ನಮ್ಮ ಜೀವಿತಗಳಲ್ಲಿ ಇರಬೇಕಾದಂತಹ ಅನುದಿನದ ಶುದ್ಧತೆ. As I mentioned, we are living in this sinful world. ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಪಾಪಮಯವಾದಂತಹ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. Dust may gather on our feet. ನಮ್ಮ ಪಾದಗಳಲ್ಲಿ ಧೂಳು ಕುಳಿತುಕೊಳ್ಳಬಹುದು. So washing the feet is essential for us. ಈ ಕಾರಣದಿಂದ ಕಾಲುಗಳನ್ನು ತೊಳೆಯುವಂತದ್ದು ಅವಶ್ಯಕವಾದದ್ದು. Well, if we don't wash our feet, cleanse our feet, ಈಗ ನಾವು ನಮ್ಮ ಪಾದಗಳನ್ನ ತೊಳೆಯದೆ ಶುದ್ಧೀಕರಿಸದೆ ಹೋದರೆ, if we don't care for keeping holiness, ನಮ್ಮನ್ನ ನಾವು ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡದೆ ಹೋದರೆ, you have no part with me. ನಿಮಗೆ ಕರ್ತನಲ್ಲಿ ಯಾವುದೇ ಪಾಲಿಲ್ಲ. The Lord didn't say you have no part in me. ನಿಮಗೆ ನನ್ನಲ್ಲಿ ಯಾವುದೇ ಪಾಲಿಲ್ಲ ಎಂಬುದಾಗಿ ಕರ್ತನು ಹೇಳಿಲ್ಲ. But he said you have no part with me. ನನ್ನ ಬಳಿಯಲ್ಲಿ ನಿನಗೆ ಯಾವುದೇ ಪಾಲಿಲ್ಲ. What is the difference? ಇದಕ್ಕಿರುವಂತಹ ವ್ಯತ್ಯಾಸವೇನು? Part in him and part with him. ಆತನೊಂದಿಗಿರುವಂತಹ ಪಾಲು, ಆತನಲ್ಲಿರುವಂತಹ ಪಾಲು. Yeah, when you speak of part in him, that speaks of relationship. ನೀವು ಆತನಲ್ಲಿರುವಂತಹ ಪಾಲು ಎಂಬುದಾಗಿ ಹೇಳುವಾಗ ಅದು ಆತನೊಂದಿಗಿರುವಂತಹ ಸಂಬಂಧವನ್ನ ಸೂಚಿಸುವಂತದ್ದು. And when you speak of
part with him, that speaks of fellowship. ಅದು ಆತನೊಂದಿಗಿರುವ ಪಾಲು ಎಂಬುದಾಗಿ ಹೇಳುವಾಗ ಆತನೊಂದಿಗೆ ಹೊಂದಿರುವಂತಹ ಅನ್ಯೋನ್ಯತೆಯನ್ನು ಸೂಚಿಸುವಂತದ್ದು. Relationship and fellowship. ಸಂಬಂಧ, ಅನ್ಯೋನ್ಯತೆ. Part in him is permanent. ಆತನಲ್ಲಿರುವಂತಹ ಭಾಗವಾದದ್ದು ಶಾಶ್ವತವಾದದ್ದು. Means if we are children of God, can never be reversed. ನೀವು ದೇವರ ಮಕ್ಕಳಾಗಿ ಒಮ್ಮೆ ಆಗುವುದಾದರೆ ಅದನ್ನು ಎಂದಿಗೂ ತಿರುಗಿಸಲು ವಾಪಸ್ ಮಾಡಲಿಕ್ಕೆ ಆಗುವುದಿಲ್ಲ. Sin cannot separate us from the Lord. ಪಾಪವು ಕೂಡ ನಮ್ಮನ್ನ ಕ್ರಿಸ್ತನಿಂದ ಅಗಲಿಸಲಾಗುವುದಿಲ್ಲ. World cannot separate us from the Lord. ಲೋಕವು ನಮ್ಮನ್ನ ಕರ್ತನಿಂದ ಅಗಲಿಸಲಾಗುವುದಿಲ್ಲ. Satan cannot separate us from the Lord. ಸೈತಾನನು ನಮ್ಮನ್ನ ಕರ್ತನಿಂದ ಅಗಲಿಸಲಾಗುವುದಿಲ್ಲ. Nothing present or future or whatever can separate us from the Lord. ಪ್ರಸ್ತುತ ಸಂಗತಿಗಳು, ಭವಿಷ್ಯದ ಸಂಗತಿಗಳು ಯಾವುದು ಕೂಡ ಕರ್ತನಿಂದ ನಮ್ಮನ್ನ ಬೇರ್ಪಡಿಸಲಾಗುವುದಿಲ್ಲ. Relationship is permanent. ಆತನೊಂದಿಗೆ ಇರುವಂತಹ ಸಂಬಂಧ ಶಾಶ್ವತವಾದದ್ದು. If we are the children of God, we are the children of God forever. ನೀವು ಒಮ್ಮೆ ದೇವರ ಮಕ್ಕಳಾಗುವುದಾದರೆ ನೀವು ಶಾಶ್ವತವಾಗಿ ದೇವರ ಮಕ್ಕಳೇ. If we are saved forever. ಒಮ್ಮೆ ನಾವು ರಕ್ಷಣೆ ಹೊಂದಿದರೆ ನಾವು ಶಾಶ್ವತಕ್ಕೂ ರಕ್ಷಣೆ ಹೊಂದಿದವರೇ. But we should remember that we should be truly saved. ಆದರೆ ನೆನಪು ಮಾಡಿಕೊಳ್ಳಬೇಕಾದ್ರೆ ನಾವು ಯಥಾರ್ಥವಾಗಿ ರಕ್ಷಣೆ ಹೊಂದಿರಬೇಕು. Not simply saying that I am saved, I am living anyhow. ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳಿ ನಮಗೆ ಇಷ್ಟ ಬಂದ ಹಾಗೆ ಜೀವಿಸುವವರಲ್ಲ. If we are truly saved, we are saved forever. ನಾವು ನಿಜವಾಗಿಯೂ ರಕ್ಷಣೆ ಹೊಂದಿರುವುದಾದರೆ ನಾವು ಶಾಶ್ವತವಾಗಿ ರಕ್ಷಣೆ ಹೊಂದಿರುವವರು. That's part in him. ಅದು ಆತನಲ್ಲಿರುವಂತಹ ಭಾಗ, ಪಾಲು. But part with him is different. ಆದರೆ ಆತನೊಂದಿಗಿರುವ ಪಾಲು ಅದು ವಿಭಿನ್ನವಾದದ್ದು. As I mentioned, that speaks of fellowship. ನಾನು ಈಗಾಗಲೇ ಹೇಳಿದಾಗ ಅದು ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. If relationship is permanent, fellowship, even a small sin can separate. ಆತನೊಂದಿಗಿರುವಂತಹ ಸಂಬಂಧವು ಶಾಶ್ವತವಾಗಿರುವಲ್ಲಿ ಆತನೊಂದಿಗಿರುವಂತಹ ಅನ್ಯೋನ್ಯತೆಯನ್ನ ಒಂದು ಚಿಕ್ಕ ಪಾಪವು ನಮ್ಮಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ. We have to be careful to see that nothing comes in between the Lord and us. ಈ ಕಾರಣದಿಂದ ಕರ್ತನಿಗೂ ನಮಗೂ ನಡುವೆ ಯಾವ ಪಾಪವು ಬರದ ಹಾಗೆ ನಾವು ಜಾಗರೂಕತೆಯನ್ನು ವಹಿಸಬೇಕು. Daily we should see that if there is anything creeping in, we would keep it away, remove it daily. ಅನುದಿನವೂ ಕೂಡ ಕರ್ತನೊಂದಿಗೆ ನಮಗೆ ಸಂಬಂಧವನ್ನು ಹಾಳು ಮಾಡುವ ಯಾವ ಸಂಗತಿ ಅದರ ಒಳಗೆ ಪ್ರವೇಶಿಸಿದೆಯೇ ಎಂಬುದನ್ನು ನೋಡಿ ಅದನ್ನು ತೆಗೆದು ಹಾಕಿ ನಾವು ಶುದ್ಧಿಪಡಿಸಬೇಕು. When we come to Hebrews chapter 12 and 14, ನೀವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 12:14 ಬರುವಾಗ there the writer is telling that, if we don't have holiness in our life, no one would see the Lord. ಅಲ್ಲಿ ಬರಹಗಾರನು ಹೇಳುತ್ತಿದ್ದಾನೆ, ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. You can explain it this way. ಅದನ್ನ ಈ ರೀತಿಯಾಗಿ ವಿವರಿಸಬಹುದು. If we don't give priority to holiness in our life, ನಾವು ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಗೆ ಆದ್ಯತೆಯನ್ನ ಕೊಡದೆ ಹೋದರೆ no one will be able to see the Lord in our life. ನಮ್ಮಲ್ಲಿ ಕರ್ತನನ್ನ ನೋಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. We may say we are Christians. ಒಂದು ವೇಳೆ ನಾವು ಕ್ರೈಸ್ತರಂತ ಹೇಳಿಕೊಳ್ಳಬಹುದು. We may say that we are children of God. ದೇವರ ಮಕ್ಕಳಂತ ಹೇಳುತ್ತೇವೆ. But no one will see Christ in us. ಆದರೆ ನಮ್ಮಲ್ಲಿ ಯಾರು ಕ್ರಿಸ್ತನನ್ನು ನೋಡುವುದಿಲ್ಲ. What use is there for such claim? ಅಂತ ಒಂದು ಹೇಳಿಕೆಗಳನ್ನ ಹೇಳಿಕೊಳ್ಳೋದ್ರಿಂದ ಏನು ಲಾಭ? Holiness is a must. That's what I say. ಈ ಕಾರಣದಿಂದ ಪರಿಶುದ್ಧತೆಯು ಬೇಕಾಗಿರುವಂತಹ ಸಂಗತಿ ಎಂಬುದನ್ನೇ ನಾನು ಹೇಳುತ್ತೇನೆ. So this is our primary duty. ಇದು ನಮ್ಮ ಪ್ರಾಥಮಿಕವಾದಂತಹ ಜವಾಬ್ದಾರಿ. Duty to self-worth. ನಮ್ಮ ವಿಷಯದಲ್ಲಿ ನಮಗಿರಬೇಕಾದ ಜವಾಬ್ದಾರಿ. If we fail here, ಇಲ್ಲಿ ನೀವು ಸೋತು ಹೋದರೆ we are not ready to go to the second. ನೀವು ಎರಡನೇ ಜವಾಬ್ದಾರಿ ಹೋಗುವುದಕ್ಕೆ ನೀವು ಸಿದ್ಧರಲ್ಲ. Now we will move to the second responsibility. ಈಗ ನಾವು ಎರಡನೇ ಜವಾಬ್ದಾರಿಗೆ ಹೋಗೋಣ. We don't have much time before us. ಆಗ ನಮ್ಮ ಮುಂದೆ ಹೆಚ್ಚಿನ ಸಮಯವಿಲ್ಲ. Now let's look at the second one. ನಾವು ಎರಡನೇ ಜವಾಬ್ದಾರಿಯನ್ನು ಗಮನಿಸೋಣ. There verse 22 says, "Seeing ye have purified your souls in obeying the truth through the Spirit unto unfeigned love of the brethren, see that you love one another with a pure heart fervently." 1 ಪೇತ್ರ 2:1-22 ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳದವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. Our duty one another. ನಮಗೆ ಇತರರೊಂದಿಗಿರುವಂತಹ ನಮ್ಮ ಜವಾಬ್ದಾರಿ Love one another. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. I like the way Peter presents it there. ಇಲ್ಲಿ ಪೇತ್ರನು ಹೇಳ್ತಿರುವಂತಹ ವಿಧಾನವು ನನಗೆ ಬಹಳ ಇಷ್ಟವಾದದ್ದು. See that you love one another. ನೀವು ಗಮನಿಸಿರಿ ಎಂಬುದಾಗಿ ಹೇಳ್ತಿದ್ದಾನೆ. See that you love one another. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ನೋಡಿರಿ.
Sometimes when children are preparing for exams, ಈಗ ಕೆಲವೊಮ್ಮೆ ಮಕ್ಕಳು ಪರೀಕ್ಷೆಗಳಿಗಾಗಿ ಸಿದ್ಧ ಮಾಡಿಕೊಳ್ಳುವಾಗ before sending them for exam, ಅವರನ್ನ ಪರೀಕ್ಷೆಗೆ ಕಳುಹಿಸುವುದಕ್ಕೆ ಮುಂಚಿತವಾಗಿ you say, see that you know the answer very nicely. ಆ ಉತ್ತರಗಳೆಲ್ಲ ನಿನಗೆ ಚೆನ್ನಾಗಿ ತಿಳಿದಿರುವುದನ್ನು ನೀನು ಗಮನದಲ್ಲಿಟ್ಟುಕೋ. See that you know it. ನೀನು ಅದನ್ನು ನೋಡಿ ತಿಳಿದಿಟ್ಟುಕೋ. Why do we say that? ಯಾಕೆ ಅದನ್ನು ಹೇಳುತ್ತೇವೆ? That question is definitely going to come. ಯಾಕಂದ್ರೆ ಆ ಪ್ರಶ್ನೆ ಖಂಡಿತವಾಗಿಯೂ ಬಂದೇ ಬರ್ತದೆ. It's important. ಅದು ಪ್ರಾಮುಖ್ಯವಾದದ್ದು. And it is difficult also. ಅದು ಕಷ್ಟಕರವಾದದ್ದು ಕೂಡ. If it is not difficult, well, there is no need for such instruction. ಒಂದು ವೇಳೆ ಪ್ರಶ್ನೆ ಕಷ್ಟವಲ್ಲದಿರುವುದಾದರೆ ಅಂತ ಸೂಚನೆಗಳನ್ನ ಮಕ್ಕಳಿಗೆ ಕೊಡುವ ಅಗತ್ಯವಿಲ್ಲ. So it's important. ಅದು ಪ್ರಾಮುಖ್ಯವಾದದ್ದು. It's difficult also. ಅದು ಕಷ್ಟವಾದದ್ದು ಕೂಡ. That's why we say, see that you know that well. ಈ ಕಾರಣದಿಂದ ಆ ಪ್ರಶ್ನೆಯನ್ನು ಚೆನ್ನಾಗಿ ಬರೆಯುವುದನ್ನು ನೀನು ನೆನಪಿಟ್ಟುಕೋ. Now Peter is saying, ಈಗ ಪೇತ್ರನು ಹೇಳುತ್ತಿದ್ದಾನೆ, see that you love one another. ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದೀರಿ ಎಂಬುದನ್ನು ನೋಡಿ ಗಮನಿಸಿರಿ. You can apply that here also. ಅದನ್ನು ಇಲ್ಲೂ ಕೂಡ ಅಳವಡಿಸಬಹುದು. Number one, it is important. ಮೊದಲನೇದಾಗಿ ಪ್ರೀತಿಸುವುದು ಪ್ರಾಮುಖ್ಯವಾದದ್ದು. Number two, it is difficult. ಎರಡನೇದು ಕಷ್ಟಕರವಾದದ್ದು. It's important. ಅದು ಪ್ರಾಮುಖ್ಯವಾದದ್ದು. Because the Lord himself says that love is the mark of his followers. ಈಗ ಯಾಕಂದ್ರೆ ಕರ್ತನೇ ಸ್ವತಃ ಹೇಳಿದ್ದಾನೆ ಪ್ರೀತಿಯು ಆತನನ್ನ ಹಿಂಬಾಲಿಸುವರ ಗುರುತಾಗಿದೆ. There are various portions I can refer to. I'm not going into all. ಅದಕ್ಕೆ ಅನೇಕ ವಾಕ್ಯ ಭಾಗಗಳಿಗೆ ನಾವು ಹೋಗಬಹುದು. It's the mark of a Christian. ಅದು ಒಬ್ಬ ಕ್ರೈಸ್ತನ ಗುಣವಾಗಿದೆ, ಗುರುತಾಗಿದೆ. We are following Christ. ನಾವು ಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದೇವೆ. He is love incarnate. ಆತನು ಪ್ರೀತಿಯ ಅವತರಿಸಿದಂತ ವ್ಯಕ್ತಿ. Then loving one another should come from our life also. ಈ ಕಾರಣದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವುದು ನಮ್ಮ ಜೀವನದಲ್ಲೂ ಬರಬೇಕು. So it's important. ಇದರಿಂದ ಇದು ಪ್ರಾಮುಖ್ಯವಾದದ್ದು. At the same time, it's difficult. ಆದರೆ ಅದೇ ಸಮಯದಲ್ಲಿ ಇದು ಕಷ್ಟಕರವಾದದ್ದು. Is it not difficult? ಇದು ಕಷ್ಟಕರವಾದದ್ದಲ್ಲವೇ? You all sit as if it's all very easy. ನೀವೆಲ್ಲರೂ ಪ್ರೀತಿಸುವುದು ಬಹಳ ಸುಲಭ ಎಂಬ ರೀತಿಯಲ್ಲಿ ಕುಳಿತಿದ್ದೀರಿ. It's difficult. ಅದು ಕಷ್ಟಕರವಾದದ್ದು. Because we all have our differences. ಯಾಕೆಂದ್ರೆ ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ವಿಭಿನ್ನತೆಗಳು ಉಂಟು. Our temperaments are different. ನಮ್ಮ ಒಂದು ಬುದ್ಧಿಯ ಸ್ಥಿತಿ ಅದು ವಿಭಿನ್ನವಾದದ್ದು. Our backgrounds are different. ನಮ್ಮ ಹಿನ್ನೆಲೆ ವಿಭಿನ್ನವಾದದ್ದು. There are various kinds of things. ಈ ರೀತಿಯಾಗಿ ಅನೇಕ ಸಂಗತಿಗಳು ಉಂಟು. You know, it's like that 5 fingers, isn't it? ಈಗ ನಮ್ಮ ಕೈಗಳಲ್ಲಿರುವಂತಹ 5 ಬೆರಳಿನ ಹಾಗಲ್ಲವೇ? All are different one from another. ಒಂದೊಂದು ಬೆರಳು ಒಂದಕ್ಕೊಂದು ವಿಭಿನ್ನವಾದದ್ದು. So the believers also. ಅದೇ ರೀತಿಗೆ ವಿಶ್ವಾಸಿಗಳು ಕೂಡ. So definitely differences will come. ಈ ಕಾರಣದಿಂದ ವ್ಯತ್ಯಾಸಗಳು ಬಂದೇ ಬರುತ್ತವೆ. If at all there are differences, we don't have to be afraid about that. ನಾವು ಒಂದು ವೇಳೆ ನಮಗೆ ವ್ಯತ್ಯಾಸವೇ ಇಲ್ಲದಿರುವುದಾದರೆ ನಾವು ಭಯ ಪಡುವುದೇ ಬೇಡ. It's very natural. ಅದು ಸ್ವಾಭಾವಿಕವಾದದ್ದು. It's a pleasant thing to remember. The Bible doesn't say that we should like everything that is there in others. ಈ ಸತ್ಯವೇದದಲ್ಲಿ ಹೇಳುವಂತಹ ಒಂದು ಒಳ್ಳೆಯ ವಿಷಯವೇನೆಂದರೆ ಇತರರಲ್ಲಿರುವಂತಹ ಎಲ್ಲಾ ಸಂಗತಿಗಳನ್ನ ಅಥವಾ ಎಲ್ಲ ಗುಣಗಳನ್ನ ನಾವು ಇಷ್ಟಪಡಲೇಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವುದಿಲ್ಲ. It never says that we should like everything in others. ಇತರರಲ್ಲಿರುವಂತಹ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಇಷ್ಟಪಡಬೇಕೆಂಬುದಾಗಿ ವಾಕ್ಯ ಹೇಳುತ್ತಿಲ್ಲ. Even when we don't like certain things in others, ಇತರರಲ್ಲಿರುವಂತಹ ಕೆಲವು ಸಂಗತಿಗಳು ನಮಗೆ ಇಷ್ಟವಾಗದೇ ಇದ್ದರೂ ಕೂಡ we can still love others. ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯ. In the home we do that, isn't it? ಮನೆಯಲ್ಲಿ ನಾವು ಅದನ್ನು ಮಾಡ್ತೇವಲ್ಲವೇ? All the children do we like? ಮಕ್ಕಳು ಮಾಡುವಂತದ್ದೆಲ್ಲವನ್ನ ನಾವು ಇಷ್ಟಪಡ್ತೇವಾ? The way they comb their hair, ಅವರು ತಮ್ಮ ಕೂದಲನ್ನು ಬಾಚಿಕೊಳ್ಳುವ ರೀತಿ, the way they dress, ಅವರು ಬಟ್ಟೆ ಹಾಕಿಕೊಳ್ಳುವ ರೀತಿ, and with all these things, is it? ಆ ಎಲ್ಲ ಮುಖಕ್ಕೆ ಹಚ್ಕೊಳ್ಳುವುದರಿಂದ We don't like all that. ಆ ಎಲ್ಲಾ ಸಂಗತಿಗಳನ್ನ ನಾವು ಇಷ್ಟಪಡೋದಿಲ್ಲ. Do we hate them? ಆದ್ರೆ ಅವರನ್ನ ದ್ವೇಷಿಸುತ್ತೇವಾ? No, we don't hate. ಇಲ್ಲ, ನಾವು ದ್ವೇಷಿಸುವುದಿಲ್ಲ. And husband-wife relationship, ಒಂದು ಗಂಡ ಹೆಂಡತಿಯ ಸಂಬಂಧ, all that the husband does, the wife may not like. ಗಂಡನು ಮಾಡುವಂತ ಎಲ್ಲಾ ಸಂಗತಿಗಳು ಈ ಹೆಂಡತಿಗೆ ಇಷ್ಟವಾಗದೆ ಹೋಗಬಹುದು. The way he eats, ಅವನು ಊಟ ಮಾಡುವಂತ ರೀತಿ, how much he eats, ಅವನು ಎಷ್ಟು ತಿನ್ನುತ್ತಾನೆ ಎಂಬ ವಿಷಯ. sisters may be knowing how this brother knows what's happening in our home. ನಮ್ಮ ಮನೆಯಲ್ಲಿ ನಡೆದಿರುವ ವಿಷಯ ಈ ಬ್ರದರ್ ಹೇಗೆ ಗೊತ್ತೆಂಬುದಾಗಿ ಸಹೋದರರು ತಿಳಿದುಕೊಳ್ಳಬಹುದು. I don't know anything. ನನಗೆ ಏನು ಗೊತ್ತಿಲ್ಲ. It happens everywhere, so I'm just telling you. ಎಲ್ಲಾ ಕಡೆ ಆಗುವಂತದ್ದು ನಾನು ಅದಕ್ಕಾಗಿ ಹೇಳ್ತಿದ್ದೇನೆ. Similarly, the wives also, what happens in their life, husbands may not like everything. ಅದೇ ರೀತಿಯಾಗಿ ಹೆಂಡತಿಯರ ವಿಷಯದಲ್ಲಿ ಅವರ ಜೀವಿತದಲ್ಲಿ ಆಗುವಂತ ಎಲ್ಲಾ ಸಂಗತಿಗಳು ಗಂಡನಿಗೆ ಇಷ್ಟವಾಗದೆ ಹೋಗಬಹುದು. Is it still we love? ಆದರೂ ಕೂಡ ನಾವು ಪ್ರೀತಿಸುತ್ತೇವೆ. But when we come to the assembly, ಆದರೆ ಸಭೆಗೆ ಬರುವಾಗ ಮಾತ್ರ if we don't like anything in another person, ಇನ್ನೊಬ್ಬ ವ್ಯಕ್ತಿಯಲ್ಲಿ ಏನಾದ್ರೂ ನಮ್ಗೆ ಇಷ್ಟವಾಗದೆ ಹೋದರೆ cut off. ಅಲ್ಲಿ ಅವರನ್ನು ತೆಗೆದು ಬಿಡ್ತೇವೆ. Happens like that, isn't it? ಹೀಗೆ ನಡೆಯುತ್ತದಲ್ಲವೇ? What I said is, we may not like all that others do and say, but still give place to love. ಆದ್ರೆ ನಾನು ಹೇಳಲು ಬಯಸುತ್ತೇನೆಂದರೆ ಇತರರು ಮಾತನಾಡುವಂತ ಮಾಡುವಂತ ಇರುವಂತ ಎಲ್ಲಾ ಸಂಗತಿಗಳನ್ನು ನಾವು ಇಷ್ಟಪಡದೆ ಹೋಗಬಹುದು, ಆದರೂ ಪ್ರೀತಿಗೆ ಸ್ಥಳವನ್ನ ಕೊಡಿರಿ. Love one another. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. And the way Peter presents it is very beautiful. ಇಲ್ಲಿ ಪೇತ್ರನು ಅದನ್ನ ಹೇಳುವುದು ಬಹಳ ಸುಂದರವಾಗಿದೆ. Come back to that verse. ಆ ವಚನಕ್ಕೆ ಬಂದಿರಿ. Seeing
ye have purified your souls in obeying the truth through the Spirit unto unfeigned love of God. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನ ಶುದ್ಧ ಮಾಡಿಕೊಂಡ ಕಾರಣದಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. Notice what Peter is saying. ಇಲ್ಲಿ ಬೇರೆ ಹೇಳುವುದನ್ನು ಗಮನಿಸಿರಿ. He is calling the attention of the believers to the time of their salvation. ಇಲ್ಲಿ ವಿಶ್ವಾಸಿಗಳು ತಾವು ರಕ್ಷಣೆ ಹೊಂದಿದಂತ ಸಮಯಕ್ಕೆ ಅವರ ಗಮನವನ್ನ ಪೇತ್ರನು ಸೆಳೆಯುತ್ತಿದ್ದಾನೆ. You remember you obeyed the truth. ನೀವು ಸತ್ಯವಾಕ್ಯಕ್ಕೆ ವಿಧೇಯರಾದರೆ ನೆನಪಿದೆಯಾ? What is the truth? ಆ ಸತ್ಯವ್ಯಾವುದು? The word of God. ದೇವರ ವಾಕ್ಯ. Sanctify them by the truth. Thy word is true. ನಿನ್ನ ವಾಕ್ಯದಿಂದ ಅವರನ್ನು ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. The word of God is the truth. ದೇವರ ವಾಕ್ಯವೇ ಸತ್ಯವು. So you obeyed the truth. ನೀವು ದೇವರ ವಾಕ್ಯಕ್ಕೆ ವಿಧೇಯರಾದಿರಿ ಆ ದಿವಸ. That is, you obeyed the gospel. ಅಂದ್ರೆ ನೀವು ಸುವಾರ್ತೆಗೆ ವಿಧೇಯರಾದಿರಿ. Receive the word of God into your life. ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತಕ್ಕೆ ದೇವರ ವಾಕ್ಯವನ್ನು ಸ್ವೀಕರಿಸಿದ್ರಿ. What you were doing? ನೀವು ಮಾಡುತ್ತಿದ್ದೇನು? You were taking the decision that from now on I will live according to your word. ಈ ದಿವಸದಿಂದ ನಿನ್ನ ವಾಕ್ಯಕ್ಕನುಸಾರವಾಗಿ ನಾನು ಜೀವಿಸುತ್ತೇನೆ ಎಂಬ ತೀರ್ಮಾನವನ್ನ ಆ ದಿವಸ ತೆಗೆದುಕೊಂಡಿರಿ. Now think about the word of God. ಈಗ ದೇವರ ವಾಕ್ಯದ ಕುರಿತು ಆಲೋಚನೆ ಮಾಡಿರಿ. Somebody asked what is a summary of God's word. ಯಾರಾದರೂ ದೇವರ ವಾಕ್ಯದ ಸಾರಾಂಶವೇನೆಂಬುದಾಗಿ ಕೇಳುವುದಾದರೆ What answer you will give? ಏನು ಉತ್ತರ ಕೊಡ್ತೀರಿ? Love. ಪ್ರೀತಿ. Love one another. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. Love God, love one another. ದೇವರನ್ನು ಪ್ರೀತಿಸಿರಿ, ಎಲ್ಲರ ಇತರರನ್ನು ಪ್ರೀತಿಸಿರಿ. So in one word, the summary of the word of God is love. ಒಂದೇ ಒಂದು ಪದದಲ್ಲಿ ದೇವರ ವಾಕ್ಯದ ಸಾರಾಂಶವೇನೆಂದರೆ ಪ್ರೀತಿ. So when you accepted the word of God at the time of your salvation, ನಿಮ್ಮ ರಕ್ಷಣೆ ಸಮಯದಲ್ಲಿ ನೀವು ದೇವರ ವಾಕ್ಯವನ್ನು ಸ್ವೀಕರಿಸಿದಾಗ you were purifying your souls, or you were setting apart your life unto unfeigned love of the Lord. ನೀವು ನಿಮ್ಮ ಹೃದಯಗಳನ್ನ ನಿಮ್ಮ ಆತ್ಮಗಳನ್ನ ಶುದ್ಧಿಪಡಿಸಿಕೊಂಡವರಾಗಿ ಅಥವಾ ನಿಮ್ಮ ಜೀವಿತಗಳನ್ನ ಕರ್ತನನ್ನ ಅಥವಾ ಇತರನ್ನ ಪ್ರೀತಿಸುವುದಕ್ಕಾಗಿ ಪ್ರತ್ಯೇಕಪಡಿಸಿಕೊಂಡಿದ್ದೀರಿ. You were setting apart your life to love others. ನೀವು ಇತರರನ್ನ ಪ್ರೀತಿಸುವುದಕ್ಕಾಗಿ ನಿಮ್ಮ ಜೀವಿತವನ್ನ ಬೇರ್ಪಡಿಸಿಕೊಳ್ಳುತ್ತಿದ್ದೀರಿ. Because the word of God which you accepted in your life, ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ನೀವು ಅಂಗೀಕರಿಸಿದಂತ ದೇವರ ವಾಕ್ಯವು the summary of it is love. ಆ ವಾಕ್ಯದ ಸಾರಾಂಶವೇ ಪ್ರೀತಿ. So believers ought to love. ಈ ಕಾರಣದ ವಿಶ್ವಾಸಿಗಳು ಪ್ರೀತಿಸಲೇಬೇಕು. They have taken the decision to love one another. ಯಾಕಂದ್ರೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. When they were born again, they were setting their life apart to do that. ಈಗ ಈ ಕಾರಣದಿಂದ ಅವರು ರಕ್ಷಣೆ ಹೊಂದಿದ ಸಮಯದಲ್ಲಿ ಇತರರನ್ನ ಪ್ರೀತಿಸುವುದಕ್ಕಾಗಿ ತಮ್ಮ ಜೀವಿತವನ್ನ ಬೇರ್ಪಡಿಸಿಟ್ಟಿದ್ದಾರೆ. So love one another. ಈ ಕಾರಣದಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. I hope it's clear. ನಾನು ಹೇಳುವುದು ಸ್ಪಷ್ಟವಾಗಿದೆ ಎಂಬುದಾಗಿ ನಂಬುತ್ತೇನೆ. We have received the word of God as a foundation for our life. ನಾವು ನಮ್ಮ ಜೀವಿತಕ್ಕೆ ಅಸ್ತಿವಾರವಾಗಿ ದೇವರ ವಾಕ್ಯವನ್ನು ಅಂಗೀಕರಿಸಿದ್ದೇವೆ. The summary of that word is love. ಆ ಒಂದು ನಾವು ಅಂಗೀಕರಿಸಿರುವಂತಹ ದೇವರ ವಾಕ್ಯದ ಸಾರಾಂಶ ಒಂದು ಪದದಲ್ಲಿ ಪ್ರೀತಿ. Then you must love. ಈ ಕಾರಣದಿಂದ ನೀವು ಪ್ರೀತಿಸಲೇಬೇಕು. Or you are contradicting yourself to the decision you took. ಒಂದು ವೇಳೆ ನೀವು ಪ್ರೀತಿಸದೇ ಹೋದರೆ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರೋ ಆ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ಹೋಗುವರಾಗಿದ್ದೀರಿ. So love one another. ಈ ಕಾರಣದಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. I wanted to finish all 4 points in this session itself. ಈ ಒಂದು ಪ್ರಸ್ತಾಪದಲ್ಲಿ 4 ಅಂಶಗಳನ್ನು ಮುಗಿಸೋಣ ಅಂದುಕೊಂಡೆ. But my time is already over. ಆದರೆ ನನ್ನ ಸಮಯ ಈಗಾಗಲೇ ಮುಗಿದಿದೆ. So with the second point I am concluding. ಇಲ್ಲಿ ಎರಡನೇ ವಿಷಯದೊಂದಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. You see, before I conclude, let me tell you one more thing. ನಾನು ಇದನ್ನು ಮುಗಿಸುವುದಕ್ಕೆ ಒಂದು ವಿಷಯವನ್ನು ಮಾತ್ರ ಹೇಳ್ತೇನೆ. I mentioned about the Lord Jesus Christ with the disciples in the upper room. ಆ ಒಂದು ಮೇಲ್ಕೋಣೆಯಲ್ಲಿ ಕರ್ತನಾದ ಯೇಸು ತನ್ನ ಶಿಷ್ಯರೊಂದಿಗೆ ಇದ್ದದನ್ನು ನಾನು ಹೇಳಿದೆನು. There we are told that Jesus and the disciples sat together for the supper. ಅಲ್ಲಿ ಆ ಒಂದು ಭೋಜನ ಸಂಸ್ಕಾರಕ್ಕಾಗಿ ಕರ್ತನು ತನ್ನ ಶಿಷ್ಯರು ಒಟ್ಟಾಗಿ ಕುಳಿತಿದ್ದಾರೆ. And Jesus knew that he was leaving the disciples and going to the Father. ಅಲ್ಲಿ ಕರ್ತನು ತನ್ನ ಶಿಷ್ಯರನ್ನ ಬಿಟ್ಟು ತಂದೆಯ ಬಳಿಗೆ ಹೋಗುತ್ತಿದ್ದಾನೆ ಎಂಬುದನ್ನು ಅರಿತಿದ್ದನು. And we are told that he, knowing that he loved them unto the end. ಆತನ ನಾವು ಓದುವುದೇನೆಂದರೆ ಇದನ್ನು ತಿಳಿದವನಾಗಿ ಅವರನ್ನ ಕಡೆಯವರೆಗೂ ಪ್ರೀತಿಸುತ್ತಾ ಬಂದನು. What does that mean? ಅದರ ಅರ್ಥವೇನು? Loved them unto the end. ಕೊನೆಯವರೆಗೂ ಪ್ರೀತಿಸಿದನು ಅಂದ್ರೆ ಅದರ ಅರ್ಥವೇನು? Very often we take that meaning as he loved them unto the death. ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಅದರ ಅರ್ಥವನ್ನ ಆತನು ತನ್ನ ಮರಣದವರೆಗೂ ಅವರನ್ನ ಪ್ರೀತಿಸಿದಂತಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. That's not the meaning. ಆದರೆ ಅದು ಅರ್ಥವಲ್ಲ. Because in death also he loved them. ಆತನು ಮರಣದಲ್ಲೂ ಕೂಡ ಅವರನ್ನ ಪ್ರೀತಿಸಿದನು. After death also he loved them. ಮರಣದ ನಂತರವೂ ಅವರನ್ನ
ಅವರನ್ನು ಪ್ರೀತಿಸಿದನು. Then what's the meaning of that? ಅಂದ್ರೆ ಆ ಪದದ ಅರ್ಥವೇನು? When he says he loved them unto the end, ಅವರನ್ನ ಕೊನೆಯವರೆಗೂ ಪ್ರೀತಿಸಿದನು ಎಂಬ ಮಾತಿನ ಅರ್ಥ that shows his readiness to go to any end to show his love toward them. ಅಂದ್ರೆ ಕೊನೆಯವರೆಗೂ ಅವರನ್ನ ಪ್ರೀತಿಸನು ಎಂಬುದಾಗಿ ಹೇಳುವ ಮಾತಿನ ಅರ್ಥ ಅವರ ಮೇಲೆ ತಾನಿಟ್ಟಿರುವಂತಹ ಪ್ರೀತಿಯನ್ನ ತೋರ್ಪಡಿಸುವುದಕ್ಕಾಗಿ ಆತನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತಾನೆ ಎಂಬುದೇ ಅದರ ಅರ್ಥ. 3.5 years he was with them. 3.5 ವರ್ಷಗಳ ಕಾಲ ಅವರೊಂದಿಗಿದ್ದನು. Now he is going to leave them. ಈಗ ಅವರನ್ನು ಬಿಟ್ಟು ಹೋಗುತ್ತಿದ್ದಾನೆ. He wanted to show his love toward them. ಆತನು ತನ್ನ ಪ್ರೀತಿಯನ್ನು ಅವರ ವಿಷಯವಾಗಿ ತನಗಿರುವ ಪ್ರೀತಿಯನ್ನು ಅದನ್ನು ತೋರಿಸಲು ಬಯಸುತ್ತಿದ್ದಾನೆ. And he was ready to go to any end to do that. ಆ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಆತನು ಯಾವ ಮಟ್ಟಕ್ಕೆ ಹೋಗುವುದಕ್ಕೂ ಸಿದ್ಧನಿದ್ದಾನೆ. Immediately after that, what do we see? ಅದಾದ ನಂತರ ಆ ಘಟನೆ ಆದ ನಂತರ ನಾವು ನೋಡುತ್ತದೇನು? Washing their feet. ಆ ಶಿಷ್ಯರ ಕಾಲುಗಳನ್ನು ತೊಳೆಯುವಂತದ್ದು. He went to them and washed them. ಆತನೇ ಹೋಗಿ ಸ್ವತಃ ಅವರ ಕಾಲುಗಳನ್ನು ತೊಳೆದನು. I've heard, the explanation of the washing of the feet like this. ಆ ಕಾಲುಗಳನ್ನು ತೊಳೆಯುವುದರ ವಿವರಣೆಯನ್ನು ಹೀಗೆ ನಾನು ಕೇಳಿದ್ದೇನೆ. You also might have heard like. ಒಂದು ವೇಳೆ ನೀವು ಕೇಳಿರಬಹುದು. Jesus and the disciples sat together. ಆ ಕರ್ತನು ಶಿಷ್ಯರು ಒಟ್ಟಾಗಿ ಕುಳಿತಿದ್ದಾರೆ. Normally, the owner of that house should arrange a servant to wash the feet of everyone. ಸಾಮಾನ್ಯವಾಗಿ ಆ ಮನೆಯ ಮಾಲೀಕನು ಎಲ್ಲರ ಕಾಲುಗಳನ್ನು ತೊಳೆಯುವುದಕ್ಕಾಗಿ ಒಬ್ಬ ಸೇವಕನನ್ನು ನೇಮಿಸಬೇಕಾಗಿತ್ತು. That day, that arrangement was not made. ಆದರೆ ಆ ಒಂದು ಸಿದ್ಧತೆಯು ಮಾಡಲ್ಪಡಲಿಲ್ಲ. So there was nobody to wash. ಈ ಕಾರಣದಿಂದ ಅಲ್ಲಿ ಕಾಲುಗಳನ್ನು ತೊಳೆದಕ್ಕೆ ಯಾರೂ ಇಲ್ಲ. Owner of the house thought, well, there are 12 disciples. One of them will be. ಈಗ ಮನೆಯ ಮಾಲೀಕನು ಈ ರೀತಿಯಾಗಿ ಅಂದುಕೊಂಡಿದ್ದಾನೆ. ಆ 12 ಮಂದಿ ಶಿಷ್ಯರಿದ್ದಾರೆ, ಅವರಿಗೆ ಒಬ್ಬನು ತೊಳೆಯುತ್ತಾನೆ. So no arrangement was done. ಈ ಕಾರಣದಿಂದ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಲ್ಪಡಲಿಲ್ಲ. When all were sitting there, ಈಗ ಎಲ್ಲರೂ ಕುಳಿತಿರುವಾಗ well, Peter looked around. ಪೇತ್ರನು ಎಲ್ಲಾ ಕಡೆ ನೋಡಿದನು. But I am the senior most here. ನಾನು ಇಲ್ಲಿರುವಂತಹ ಇರುವರಲ್ಲಿ ನಾನು ಹಿರಿಯನು. Why should I wash? ನಾನು ಯಾಕೆ ತೊಳೆಯಬೇಕು? John looked around. ಯೋಹಾನ ನೋಡಿದನು. I am the junior most. ನಾನು ಇಲ್ಲಿ ಬಹಳ ಕಿರಿಯವನು. Why should I wash? ನಾನು ಯಾಕೆ ತೊಳೆಯಬೇಕು? If I do some wrong, what will I do? I don't have experience. ಒಂದು ವೇಳೆ ನಾನು ಮಾಡಿ ನನಗೆ ಅನುಭವವಿಲ್ಲದೆ ಏನಾದ್ರು ತಪ್ಪಾದ್ರೆ ನಾನೇನು ಮಾಡ್ಲಿ? Judas Iscariot, he looked at the money he had. ಈಗ ಇಸ್ಕರಿಯೋತ ಯೂದನು ತನ್ನ ಬಳಿ ಇದ್ದ ಹಣವನ್ನು ನೋಡಿದನು. If I leave this and go and wash, by the time I come back, it won't be there. ಈ ಹಣವನ್ನು ಚೀಲವನ್ನು ಬಿಟ್ಟು ನಾನು ಹೋದ್ರೆ ನಾನು ಕಾಲು ತೊಳೆದು ಬರೋಷ್ಟರಲ್ಲಿ ಇದು ಏನಾಗ್ತದೆ? ಯಾರು ಎತ್ಕೊಂಡ್ಬಿಡ್ತಾರೋ? Whom I ask? ಯಾರನ್ನ ಕೇಳೋದು? Like that, one by one, they found excuses for not doing. ಈ ರೀತಿಯಾಗಿ ಒಬ್ಬರೊಬ್ಬರು ಅದನ್ನು ಮಾಡೋದಕ್ಕೆ ಕಾರಣಗಳನ್ನ ನೆಪಗಳನ್ನು ಹೇಳಿದರು. Waited and waited. ಕಾದು And then at last Jesus got up and went to the disciples and washed. ಕೊನೆಯದಾಗಿ ಕರ್ತನೇ ಎದ್ದು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದನು. You may have heard such explanation. ಈ ರೀತಿಯಾದಂತಹ ವಿವರಣೆಗಳನ್ನ ನಾನು ಕೇಳಿದೆ, ನೀವು ಕೇಳಿರಬಹುದು. But let me tell you one thing. ಆದರೆ ನಾನು ನಿಮ್ಮೊಂದು ವಿಷಯವನ್ನು ಹೇಳ್ತೇನೆ. When you read that passage, that is not the idea we get. ಆದರೆ ಆ ವೇದ ಭಾಗವನ್ನು ಓದುವಾಗ ನೀವು ಅರ್ಥ ಮಾಡಿಕೊಳ್ಳುವುದು ಅದಲ್ಲ. Jesus wanted to show his love in any manner, toward them. ಆದರೆ ಕ್ರಿಸ್ತನು ತನ್ನ ಪ್ರೀತಿಯನ್ನು ಯಾವ ವಿಧದಲ್ಲಿ ಸಾಧ್ಯವಾಗುತ್ತದೋ ಆ ಎಲ್ಲಾ ವಿಧಗಳಲ್ಲಿ ತೋರಿಸಬೇಕೆಂಬುದಾಗಿ ಅಂದುಕೊಂಡನು. As I said, that he had the readiness to go to any end to do that. ನಾನು ಈಗಾಗಲೇ ಹೇಳಿದ ಹಾಗೆ ತನ್ನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಎಂತಹ ಮಟ್ಟಕ್ಕೆ ಹೋಗುವುದಕ್ಕೂ ಆತನು ಸಿದ್ಧನಿದ್ದನು. Now somebody should wash the feet before having the feast. ಆ ಒಂದು ಹಬ್ಬವನ್ನು ಆಚರಿಸುವುದಕ್ಕೆ ಮುಂಚಿತವಾಗಿ ಯಾರಾದರೂ ಒಬ್ಬರು ಕಾಲನ್ನು ತೊಳೆಯಲೇಬೇಕು. Before anyone could think about it, he got up, went to them and washed them. ಆದರೆ ಯಾರೊಬ್ಬರು ನಾನು ತೊಳೆಯುತ್ತೇನೆ ಎಂಬುದಾಗಿ ಅಂದುಕೊಳ್ಳುವಷ್ಟರೊಳಗಾಗಿ ಕ್ರಿಸ್ತನು ಸ್ವತಃ ಎದ್ದು ಹೋಗಿ ತೊಳೆದು ಮುಗಿಸಿದನು. He was showing his love to it. ಆತನು ತನ್ನ ಪ್ರೀತಿಯನ್ನು ಅವರ ಕಡೆಗೆ ತೋರಿಸುತ್ತಿದ್ದನು. Washing the feet and showing the love and care to others and honor to others is in the background of the Jews, according to the customs of the Jews. ಈಗ ಇದು ಇಬ್ರಿಯರ ಪದ್ಧತಿಗೆ ಅನುಸಾರವಾಗಿ ನೋಡುವಾಗ ಇತರರ ಪಾದಗಳನ್ನ ತೊಳೆದು ಅವರನ್ನ ಸನ್ಮಾನಿಸುವಂತದ್ದು ಅವರ ಕಡೆಗೆ ತೋರಿಸುವಂತಹ ಪ್ರೀತಿಯ ರೂಪವಾಗಿತ್ತು. We have to see in our own context, in our own backgrounds, in what way we can extend our love toward others. ಈ ಕಾರಣದಿಂದ ನಮ್ಮ ಹಿನ್ನೆಲೆಗೆ ಅನುಸಾರವಾಗಿ ನಮ್ಮ ಒಂದು ಸ್ಥಿತಿಗತಿಗಳಿಗೆ ಅನುಸಾರವಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಪ್ರೀತಿಯನ್ನು ವಿಸ್ತಾರವಾಗಿ ತೋರಿಸಬಹುದು ಎಂಬುದಾಗಿ ನಾವು ನೋಡಬೇಕು. We should find opportunities for that and use it for that. ನಾವು ಅವಕಾಶಗಳನ್ನು ಹುಡುಕಿಕೊಂಡು ಕಂಡುಕೊಂಡು ಅದನ್ನು ಉಪಯೋಗಿಸಿಕೊಳ್ಳಬೇಕು. Maybe by exhorting others, ಇತರರಿಗೆ ಬುದ್ಧಿ ಸಹಾಯ ಮಾಡುವ ಬುದ್ಧಿ ಹೇಳುವುದರ ಮೂಲಕವಾಗಿ, praying for others, ಇತರರಿಗೆ ಪ್ರಾರ್ಥಿಸುವುದರ ಮೂಲಕವಾಗಿ, visiting others, ಇತರನ್ನ ಭೇಟಿ ಮಾಡುವುದರ ಮೂಲಕವಾಗಿ, bearing others' burden. ಇತರರ ಭಾರಗಳನ್ನು ಹೊತ್ತುಕೊಳ್ಳುವುದರ ಮೂಲಕವಾಗಿ we have to see how we can help others, how we can show the honor to others. ನಾವು ಹೇಗೆ ಇತರರಿಗೆ ಸಹಾಯ ಮಾಡಬಹುದು, ಇದನ್ನು ಹೇಗೆ ಸನ್ಮಾನಿಸಬಹುದು ಎಂಬುದಾಗಿ ಮಾರ್ಗಗಳನ್ನು ಹುಡುಕೊಳ್ಳಬೇಕು. And thus we have to express the love to one another. ಈ ರೀತಿಯಾಗಿ ಇದರ ಮೂಲಕವಾಗಿ ಇತರರ ಮೇಲೆ ನಮಗಿರುವಂತಹ ಪ್ರೀತಿಯನ್ನು ನಾವು ತೋರಿಸಬೇಕು. We are people who have set apart our life for that.
ನಾವು ಈ ಪ್ರೀತಿಯನ್ನ ತೋರಿಸುವುದಕ್ಕಾಗಿ ನಮ್ಮ ಜೀವಿತವನ್ನ ಪ್ರತ್ಯೇಕವಾಗಿರಿಸಿರುವಂತ ಜನ ನಾವು. Because we are people who have taken the word of God as the foundation for our life. ಯಾಕೆಂದರೆ ದೇವರ ವಾಕ್ಯವನ್ನ ನಮ್ಮ ಜೀವಿತದ ಅಸ್ಥಿವಾರವಾಗಿ ನಾವು ಅದನ್ನು ತೆಗೆದುಕೊಂಡಿದ್ದೇವೆ, ಸ್ವೀಕರಿಸಿದ್ದೇವೆ. The summary and the content of the word of God is love. ನಾವು ಸ್ವೀಕರಿಸುವಂತೆ ದೇವರ ವಾಕ್ಯದ ಸಾರಾಂಶವೇ ಪ್ರೀತಿ. May the Lord help us that we may know this responsibility. ಈ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. Keeping ourselves holy, ನಮ್ಮನ್ನು ಪರಿಶುದ್ಧರನ್ನಾಗಿ ಇಟ್ಟುಕೊಳ್ಳುವಂತದ್ದು, loving one another. ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದು. God willing, the remaining 2 points we will see it in the next session. ಉಳಿದಿರುವಂತಹ 2 ಅಂಶಗಳನ್ನ ನಮ್ಮ ಮುಂದಿನ ಪ್ರಸ್ತಾಪದಲ್ಲಿ ನೋಡೋಣ. May God bless us. ದೇವರು ನಮ್ಮನ್ನು ಆಶೀರ್ವದಿಸಲಿ.